ಇವತ್ತು ತುಂಬಾ ವರ್ಷಗಳ ನಂತರ ಒಂದು ಈ ತರ ಒಂದು ಸಂತೋಷದ ಸಮಾರಂಭದಲ್ಲಿದ್ದೀವಿ ಒಲವಾರ ಚಿತ್ರಕ್ಕೆ. ಆ ಚಿತ್ರ ತಂಡದಲ್ಲಿ ಒಬ್ಬನಾಗಿರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಟು ಸ್ಕೋರ್ ದ ಮ್ಯೂಸಿಕ್ ಫಾರ್ ದಿಸ್. ಯಾಕಂದ್ರೆ ಈ ಸಿನಿಮಾನ ಕಂಪ್ಲೀಟ್ ಅವರು ಸುತನ್ ಗೌಡ ಅವರು ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಗೊತ್ತಿಲ್ಲದೇನೆ ಶೂಟ್ ಮಾಡಿದ್ರು. ಅಂಡ್ ದೇ ನಾಟ್ ಫಿಕ್ಸ್ ದ ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ ನಮ್ಮ ಸ್ನೇಹಿತರಾದ ಶ್ರೀಕಾಂತ್ ಅವರು ಕಾಂಟ್ಯಾಕ್ಟ್ ಮಾಡಿ ಈ ಥರ ಒಂದು ಒಳ್ಳೆ ಸಿನಿಮಾ ಇದೆ ಸರ್, ನೀವು ಮಾಡಬೇಕು ಮ್ಯೂಸಿಕ್ ಅಂತ. ಆಮೇಲೆ ಐ ವಾಂಟೆಡ್ ಟು ಸಿ ದ ಫಿಲ್ಮ್. ಸೊ ಫಿಲ್ಮ್ ನೋಡಿಬಿಟ್ಟು ಐ ರಿಯಲಿ ಫೆಲ್ ಇನ್ ಲವ್ ವಿತ್ ದ ಫಿಲ್ಮ್. ಬಜೆಟ್ಟು ಅದಿದೆಲ್ಲ ತುಂಬ ಕೇಳಿದರು, ಬಟ್ ಒಂದೇ ಮಾತು ಹೇಳಿದ್ ನಾನು ಸುತ್ತನ್ ಅವರಿಗೆ, ನಾನು ನನಗೋಸ್ಕರ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಸುತ್ತನ್ ಅವರು, ಬಟ್ ರಿಯಲಿ ಟೆಲಿಂಗ್. ಯಾಕಂದರೆ ದುಡ್ಡಿಗೋಸ್ಕರ ತುಂಬ ಸಿನಿಮಾ ಮಾಡ್ತೀವಿ, ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಬಟ್ ಇದು ಸಿನಿಮಾಗೋಸ್ಕರ ಕವಿರಾಜ್ ಸರ್ ಹೇಳಿದ್ರು ಸಿನಿಮಾದ ಅನ್ನ ತಿಂದಿದ್ದೀವಿ ಅಂತ. ಅದೊಂದು ಮಾಡೋದಕ್ಕೆ ನಮಗೊಂದು ಆತ್ಮ ಸಾಕ್ಷಿ ಅಂತ ಒಂದು ಇರಬೇಕು. ಆ ಒಂದು ವಿಷಯವನ್ನ ನಿಜವಾಗ್ಲೂ ಒಂದು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇಂತಹ ಸಿನಿಮಾಗಳು ಬಂದಾಗ ತುಂಬ ಖುಷಿ ಆಗತ್ತೆ. ಸೊ ಆ ಒಂದು ವಿಷಯದಲ್ಲಿ ಬಜೆಟ್ ಬಗ್ಗೆ ಚಿಂತನೆ ಮಾಡೋದು, ನೀವು ಏನು ಯೋಚನೆ ಮಾಡಬೇಡಿ, ಆ್ಯಕ್ಚುಯಲ್ಸ್ ಅಲ್ಲೇ ಮಾಡೋಣ ಅಂತ ಹೇಳಿ ಐ ರಿಯಲಿ ಬಿಕೇಮ್ ಅ ಪಾರ್ಟ್ ಆಫ್ ದಿಸ್ ಫಿಲಮ್. ಥ್ಯಾಂಕ್ ಯು ಸೋ ಮಚ್ ಸುತನ್ ಫಾರ್ ಬಿಲೀವಿಂಗ್ ಇನ್ ಮೀ. ಆ್ಯಂಡ್ ಇವನ್ ದ ಪ್ರೊಡ್ಯೂಸರ್ ಗಿರಿ ಮಾಫ್ ಪ್ರೊಡಕ್ಷನಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಆ್ಯಂಡ್ ಸಾಂಗ್ ಕೂಡ ನಾವು ಆ್ಯಕ್ಚುಲಿ ಅವರು ರಫ್ ಶೂಟ್ ಮಾಡಿದರು, ನಂತರ ನಾವು ಗೌರ ಸಾಂಗನ್ನು ನಾವು ಕಂಪೋಸ್ ಮಾಡಿದ್ವಿ. ಸರಿ, ಹೇಗೇನು ಅದಕ್ಕೆ ಯಾರು ಲಿರಿಕ್ಸ್ ಬರೆಯೋದು ಅಂತ ಆದಾಗ ಇವಾಗ ಮೋಸ್ಟ್ ವೆರಿ ಫೇಮಸ್ ಆ್ಯಂಡ್ ಪ್ರಮೋದ್ ಮರುವಂತೆ. ಸೊ ನಾವು ತುಂಬ ವರ್ಕ್ ಆವಾಗ ನಡೀತಾ ಇದ್ದಿದ್ದರಿಂದ ದೆನ್ ಅಪ್ರೋಚ್ ಪ್ರಮೋದ್ ಆ್ಯಂಡ್ ಹೀ ಕೇಮ್ ಆ್ಯಂಡ್ ರೋಟ್ ದ ಲಿರಿಕ್ಸ್. ಆ್ಯಂಡ್ ಅದೇ ಒಂದು ಬರೀ ಸಂಗೀತಕ್ಕೆ ಸಾಹಿತ್ಯ ಸಿಕ್ಕಿದಾಗಲೇ ಅದು ಪ್ರಾಪರ್ ಸಮಾಗಮ ಆಗೋದು. ಅದೊಂದು ಜಸ್ಟ್ ಒಂದು ರೇಖಾಚಿತ್ರಕ್ಕೆ ಕಣ್ಣು ಇದು ಎಲ್ಲ ಒಂದು ರೂಪ ಕೊಟ್ಟು ಒಂದು ಆತ್ಮ ತುಂಬಿಸುವಂಥ ಒಂದು ಕೆಲಸ ಆಗೋದು. ಈಗ ನಾನು ಕವಿರಾಜ್ ಅವ್ರ ಜೊತೆ ಆಲ್ರೆಡಿ ಸವಾರಿಯಲ್ಲಿ ನಾವು ಅಲೆ ಅಲೆ ಸಿನಿಮಾ ಸಾಂಗ್ ಮಾಡಿದ್ದೀವಿ, ಸವಾರಿ ಚಿತ್ರಕ್ಕೆ, ಪೃಥ್ವಿಗೆ ಹೆಜ್ಜೆಗೊಂದು ಹೆಜ್ಜೆ. ಅದೇ ಅದಕ್ಕೂ ವರ್ಕ್ ಮಾಡಿದಾಗಲೂ ಜಸ್ಟ್ ಅದೊಂದು ಸೌಂಡಿಂಗ್ ವರ್ಡ್ ಬೇಕು ಅಂತೇಳಿ ದಟ್ ಅಲೆ 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 ಅಂತ ಹೇಳೋ ಒಂದು ವಿಷಯ ಕೊಟ್ಟಿದ್ದೆ ಕವಿರಾಜ್ ಅವರು. ಸೊ ಆ ಒಂದು ಇದರಿಂದ ಜನರಿಗೆಲ್ಲ ಕನೆಕ್ಟ್ ಆಗಿ, ಸೊ ಇಟ್ ಈಸ್ ಅ ಪ್ರಾಪರ್ ಬ್ಲೆಂಡ್. ಅದೇ ಥರ ಪ್ರಮೋದ್ ಅವರು ಇದಕ್ಕೆ ನಮಗೆ ಸಾಹಿತ್ಯ ಬರ್ಕೊಟ್ರು. ಆ್ಯಂಡ್ ಸಿನಿಮಾದ ಬಗ್ಗೆ ನೋಡಿದವರೆಲ್ಲ ತುಂಬ ಚೆನ್ನಾಗಿ ಅಪ್ರಿಸಿಯೇಷನ್ ಕೊಡ್ತಾ ಇದ್ದಾರೆ. ಇನ್ನೂ ನಮ್ಮ ಪೀಪಲ್ ಆಫ್ ಕರ್ನಾಟಕ, ಕನ್ನಡದ ಜನ ಬಂದು ಈ ಥರ ಸಿನಿಮಾಗಳನ್ನು ಇನ್ನೂ ಮಾಡಿ ಅಂತ ಹೇಳಿ ನಮಗೆ ಇನ್ನೂ ಹರಿಸಿದ್ರೆ ಡೆಫಿನೆಟ್ಲಿ ವಿ ವಿಲ್ ಬಿ ವೆರಿ ಹ್ಯಾಪಿ. ಯಾಕಂದರೆ ನಮಗಿರೋ ಸಂಭಾವನೆ ನಾವು ಸಿನಿಮಾಗೆ ಎಷ್ಟು ತೊಗೊಂಡಿದ್ದೀವಿ, ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದಲ್ಲ. ನಿಜವಾದ ಸಂಭಾವನೆ ಏನಂದರೆ ಜನ ಬಂದು ನೋಡಿ ನಮಗೆ ಅದನ್ನು ಚೆನ್ನಾಗಿದೆ, ಸೂಪರ್ ಆಗಿದೆ, ಇದು ನಮಗೊಂದು ಮನಸ್ಸಿಗೊಂದು ಇದಾಗಿದೆ, ಒಂದು ಇನ್ಸ್ಪಿರೇಷನ್ ಕೊಟ್ಟಿದೆ. ಒಬ್ಬ ಪೇರೆಂಟ್ಸಿಗೆ ಯಾವ ಥರ ಪೇರೆಂಟಿಂಗ್ ಮಾಡಬೇಕು, ಅಥವಾ ಮಕ್ಕಳು ಅಂದರೆ ಎಷ್ಟು ಮುಗ್ಧರು, ಆ ಒಂದು ಮುಗ್ಧತೆ, ಇದನ್ನೆಲ್ಲ ನಮಗೆ ಒಂದು ರಿಯಲ್ ವ್ಯಾಲ್ಯೂ ಆಫ್ ಲೈಫ್ ನಮಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ಅದೇ ನಮಗೆ ನಿಜವಾದ ಸಂಭಾವನೆ ಅಂತ ನಾನು ತಿಳ್ಕೊತೀನಿ. ಬಿಕಾಸ್ ಎವ್ರಿ ಕ್ರಿಯೇಟರ್ಸ್ ವರ್ಕ್ ಹ್ಯಾಸ್ ಟು ರೀಚ್ ಪೀಪಲ್. ಇವಾಗ ಎಷ್ಟೇ ಓ ಟಿ ಟಿಯಲ್ಲಾದರೂ ಒಬ್ಬ ನಮ್ಮ ಸಿನಿಮಾದಲ್ಲಿ ನಾವು ಬೆಳೆದು ಬಂದಿರುವಂಥ ರೀತಿ, ನಾವು ನೋಡಿರುವಂಥ ಸಿನಿಮಾ, ಅಣ್ಣವರ ಸಿನಿಮಾ ಆಗಲಿ, ಎಲ್ಲ ಸಿನಿಮಾಗಳಲ್ಲೂ 100 days ಈ ಥರ 1 year ಎಲ್ಲ ಓಡಿರುವಂಥದ್ದೆಲ್ಲ ಆ ಒಂದು ಡೈರೆಕ್ಟರಿಗೆ ಒಂದು ಸಿನಿಮಾ ಬಂದು, ಅಥವಾ ಟೆಕ್ನಿಷಿಯನ್ಸಿಗೆ ಅವ್ರ ಸಿನಿಮಾನ ಜನ ಫುಲ್ ಬಂದು ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿದಾಗ, ಥಿಯೇಟರ್ ಸಕ್ಸಸ್ ಅಂತ ಆದಾಗಲೇ ನಮ್ಗೆ ಅದೊಂದು ಏನು ಊಟ ಮಾಡಿದ್ವಿ ಅದು ಜೀರ್ಣಿಸ್ಕೊಂಡು ಇದಾದಾಗೆ ಒಂದು ತೃಪ್ತಿ ಆಗತ್ತೆ. ಸೊ ಅದಕ್ಕಾಗಿ ತಿರುಗಿ ಅಗೇನ್ 2nd week ನಡೀತಾ ಇದೆ ಸಿನಿಮಾ. ಆ್ಯಂಡ್ ನಿಮ್ಮ ಮಾಧ್ಯಮದ ಮೂಲಕ ಕರ್ನಾಟಕದ ಜನತೆಯನ್ನು ಅಗೇನ್ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಬನ್ನಿ ನಮ್ಮ ಸಿನಿಮಾ ನೋಡಿ. ನಿಮಗೆ ಖಂಡಿತವಾಗ್ಲೂ ಬೇಸರ ಆಗಲ್ಲ, ಯಾಕಂದರೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇದರಲ್ಲಿದೆ. ಆ್ಯಂಡ್ ಸುತನ್ ಗೌಡ, ಐ ವಿಶ್ ಯು ಆಲ್ ದ ಬೆಸ್ಟ್. ಇವಾಗ ಆಲ್ರೆಡಿ ಅವ್ರ ಹತ್ರ ಕೇಳಿ ಆಗಿದೆ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ. ಸೊ ಎಲ್ಲರಿಗೂ ನಮಗೆ ಒಂದು ಒಳ್ಳೆ ಭವಿಷ್ಯ ತಿರ್ಗಾ ಇದರಲ್ಲಿ ಸಿಗಬೇಕು. ಆ್ಯಂಡ್ ಅಗೈನ್ ಆಲ್ ದ ಲೀಡ್ ಆ್ಯಕ್ಟರ್ಸ್ ಆಗಲಿ, ಎವ್ರಿ ಆ್ಯಕ್ಟರ್ ಆ್ಯಂಡ್ ಇದರಲ್ಲಿ ಮಾಡಿರುವಂಥ ಪ್ರತಿಯೊಬ್ಬ ಕ್ಯಾರೆಕ್ಟರ್ ಆಗಲಿ ಸೂಪರ್ವಾಗಿ ಮಾಡಿದ್ದಾರೆ. ನಮ್ಮೆಲ್ಲರ ಮನಸ್ಸಲ್ಲಿ ನಿಲ್ಲೋದು ಸಾರಿ ಕುಂಡೇಶಿ ಆ್ಯಂಡ್ ಕೋಸಡಿ. ಅಂದರೆ ಅಷ್ಟು ಮುಗ್ಧತೆ ಇದೆ ಆ ಸಿನಿಮಾ ಹೆಸರಲ್ಲಿ. ಅವನನ್ನು ಅದೇ ನೀವು ಹೇಳ್ದಂಗೆ ಅವನನ್ನು ಕರೆಯೋಕ್ಕೆ ಸ್ವಲ್ಪ ಭಯ. ಸೊ ಲಾಸ್ಟಿಗೆ ನಾನು ಕರಿತೀನಿ, ಯಾಕಂದರೆ ಅವನು ಶಾರುಖ್ ಖಾನಿಗಿಂತ ಮೇಲೆ ಸ್ಪೀಚ್ ಕೊಡ್ತಾನೆ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಹೆಂಗೆ ಅಂತ, ಅವನು ಯಾವ ಥರ ಒಂದು ಇದರಲ್ಲಿ ಇದ್ದಾನೆ ಅಂತೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಅದೇ ನನಗೆ
ಏನು ಮಾತಾಡಬೇಕು ಅಂತ ಪ್ರಿಪೇರ್ ಮಾಡಿ ಮಾತಾಡಿಲ್ಲ ನಾನು. ಸೊ ಐ ಜಸ್ಟ್ ಹ್ಯಾವ್ ಸ್ಪೋಕನ್ ಫ್ರಮ್ ಮೈ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಪ್ಲೀಸ್ ಕಮ್ ಆ್ಯಂಡ್ ವಾಚ್ ದ ಸಿನಿಮಾ ಇನ್ ಥಿಯೇಟರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತು, ನಾನು ಈ ಸಿನಿಮಾಕ್ಕೆ ಯಾವುದೇ ರೀತಿ ಸಂಬಂಧಪಟ್ಟಿಲ್ಲ, ಇದರಲ್ಲಿ ವರ್ಕ್ ಮಾಡಿಲ್ಲ, ಅಥವಾ ಇದರಲ್ಲಿ ಯಾರೋ ವರ್ಕ್ ಮಾಡಿದವರು ನನ್ನ ಕ್ಲೋಸು, ನನ್ನ ಊರವರು, ನನ್ನ ಗೆಳೆಯರು ಯಾರೂ ಅಲ್ಲ. ಆದರೆ ನನಗೆ ಒಂದು ಋಣ ಇದೆ, ಸಿನಿಮಾದ ಋಣ ಇದೆ ನನಗೆ. ಬಹುಶಃ 25 ವರ್ಷಗಳಿಂದ ನಾನು ತಿಂದಿರುವ ಒಂದೊಂದು ಅನ್ನದ ಅಗಳು ಸಿನಿಮಾ ಕೊಟ್ಟಿದ್ದು. ನಾನು ಹಾಕಿರೋ ಬಟ್ಟೆ, ನಾನು ಹಾಕೊಳ್ಳೋ ಶೂ, ನಾನು ಓಡಾಡೋ ಕಾರು, ನಾನಿರೋ ಮನೆ ಎಲ್ಲ ಸಿನಿಮಾ ಕೊಟ್ಟಿದ್ದು. ಸಿನಿಮಾದ ಒಂದು ಋಣ ನಮ್ಮ ಮೇಲಿದೆ. ಸೊ ನನಗೆ ಇವ್ರು ಎಲ್ಲೋ ಒಂದು ಕಡೆ ಸಿಕ್ಕಿ ಸಿನಿಮಾ ನೋಡಿ ಅಂತ ಹೇಳಿದಾಗ ನಾನು ಸಿನಿಮಾ ನೋಡಿದಾಗ ತುಂಬ ಖುಷಿ ಆಯಿತು. ಬಹಳ ದಿನಗಳ ನಂತರ ಇತ್ತೀಚೆಗೆ ಸಿನಿಮಾಗಳನ್ನ ನೋಡಿದ ನಂತರ ನಮ್ಮ ಮೇಲೆ ಒಂದು ವೆಯ್ಟ್ ಬೀಳುತ್ತೆ ನಮ್ಮ ತಲೆಯಲ್ಲಿ. ನೋಡಿದ ತಕ್ಷಣ ಸುಧಾರಿಸ್ಕೊಳ್ಳೋಕೆ ಸ್ವಲ್ಪ ದಿನ ಬೇಕಾಗತ್ತೆ ನಮಗೆ. ಆ ಥರದ ಸಿನಿಮಾಗಳು ಬರೋ ಹೊತ್ತಲ್ಲಿ ಎಲ್ಲೋ ಒಂದು ಕಡೆ ರಿಲ್ಯಾಕ್ಸ್ ಆಯಿತು, ನಿರಾಳ ಅನಿಸ್ತು ಈ ಸಿನಿಮಾ ನೋಡಿದಾಗ. ಅದು ನನಗೆ ಮೊದಲನೇದಾಗಿ ತುಂಬ ಖುಷಿ ಕೊಟ್ಟಿದ್ದು. ಜೊತೆಗೆ ಈ ಸಿನಿಮಾ ನೋಡಿದ್ರೆ ನಾನು ಯಾವುದನ್ನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ, ನಾನು ಈ ಸಿನಿಮಾ ನೋಡಿದ ತಕ್ಷಣ ಹೇಳಿದೆ ಇವರಿಗೆ, ಅಸಹಾಯಕರ ಥರ ನಿಂತಿದ್ರು ಪಾಪ. ಇಷ್ಟು ಒಳ್ಳೆ ಸಿನಿಮಾ ಮಾಡಿಬಿಟ್ಟು ಒಂದು ಟೀಮು ಅಸಹಾಯಕರ ಥರ ನಿಂತಿದ್ದು ನನಗೆ ಒಂಥರ ಕಣ್ಣೀರು ಬರೋಂಥ ಥರ ಆಯ್ತದು. ಅಂದರೆ ಈ ಸಿನಿಮಾ ನೋಡಿದ ನಂತರ ನಿಮ್ಮಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿ ಸಮಾಜದ ಬಗ್ಗೆ ನಂಬಿಕೆ ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿ ಮಾನವೀಯತೆ ಬಗ್ಗೆ ನಂಬಿಕೆ ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿ ಬದುಕಿನ ಬಗ್ಗೆ ಪ್ರೀತಿ ಜಾಸ್ತಿ ಆಗುತ್ತೆ. ಅಷ್ಟು ಒಳ್ಳೆ ಫೀಲ್ ಕಟ್ಕೊಡೋ ಸಿನಿಮಾನ ಇವತ್ತು ಎಲ್ಲೋ ತೆಳು ಆಡಿಯನ್ಸ್ ಜೊತೆ ನೋಡಬೇಕಲ್ಲ, ಅವ್ರು ಒದ್ದಾಡಬೇಕಲ್ಲ ಅನ್ನೋದು ನನಗೆ ನನ್ನ ಬಾಧ್ಯತೆ ಥರ ಅನಿಸ್ತು. ನಾನು ಇಮ್ಮಿಡಿಯೇಟ್ ಅವ್ರಿಗೆ ಹೇಳಿದೆ, ನನ್ನ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ ಇದೆ ನಾನು ಮಾಡ್ತೀನಿ, ಒಂದು ಶೋ ಸ್ಪಾನ್ಸರ್ ಮಾಡ್ತೀನಿ ನಾನು ಅಂತ ಹೇಳಿದೆ. ಆ್ಯಕ್ಚುಲಿ ಇವತ್ತು ಸಂಜೆ ಆ ಶೋನ ಪ್ಲಾನ್ ಮಾಡಿದ್ವಿ. ಸುಮಾರು ಒಂದು 25 ಡೈರೆಕ್ಟ್ರು ಎಲ್ಲರೂ ನಾನೇ ಖುದ್ದಾಗಿ ಫೋನ್ ಮಾಡಿ ಡೈರೆಕ್ಟ್ರಿಂದ ಹಿಡಿದು ಆರ್ಟಿಸ್ಟಿಂದ ಹಿಡಿದು ಒಂದು 50 ಜನರಿಗೆ ನಾನು ಎಲ್ಲ ರೆಡಿ ಮಾಡಿದ್ದೆ. ಬಟ್ ಕಾರಣ ಇವತ್ತು ಚಲನಚಿತ್ರೋತ್ಸವದ ಕೊನೆ ದಿನ ಸಮಾರೋಪ ಸಮಾರಂಭ ಇದೆ, ಕ್ಲಾಶ್ ಆಗತ್ತೆ ಬೇಡ ಅಂತ ಒಂದು 2-3 ನಿರ್ದೇಶಕರು, ಹಿರಿಯ ನಿರ್ದೇಶಕರು ಹೇಳಿದ್ರು, ನಾವು ನೋಡ್ತೀವಿ, ನಾವು ಬರ್ತೀವಿ, ಬಟ್ ಚೂರು ಮುಂದೆ ಹಾಕೊಳ್ಳಿ ಅಂತ. ಮತ್ತೆ ನಾನು ಅದನ್ನು ಎಲ್ರಿಗೂ ಇಲ್ಲ, 1-2 ದಿನ ಬಿಟ್ಟು ಮಾಡೋಣ ಅಂತ. ನನಗೆ ವೈಯಕ್ತಿಕವಾಗಿ ಒಂದು ಶೋ ಕೊಟ್ಟರೆ ಒಂದು 20,000 ಹೋಗ್ಬೋದು, ಅಂಥದ್ದು ಸಿನಿಮಾ ನಂಗೆ ತುಂಬ ಕೊಟ್ಟಿದೆ. ಇದು ಜನರ ನೋಡಬೇಕಿದು. ಜನ ಯಾವುದೋ ಭಾಷೆ ಹೊಗಳ್ತೀವಿ, ಏನೋ ಇದು ಮಾಡ್ತೀವಿ. ಇಂಥ ಸಿನಿಮಾ ಬಂದಾಗ ನಾವು ನೋಡಿಲ್ಲ ಅಂದರೆ ನಾವು ಪ್ರತಿಯೊಬ್ಬರು ಮಾಡೋ ದ್ರೋಹ ಆಗತ್ತೆ. ಅದು ಖಂಡಿತ ಪದ ಇಸ್ ದ್ರೋಹನೇ. ಕೇಳೋ ಒಳ್ಳೆ ಸಿನಿಮಾ ಬಂದಾಗ ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಅದು ಮುಂದೆ ಹೇಗೆ ಒಳ್ಳೆ ಸಿನಿಮಾಗಳು ಬರುತ್ತೆ, ಯಾರಿಗೆ ಸ್ಫೂರ್ತಿ ಸಿಗುತ್ತೆ? ಈ ಸಿನಿಮಾ ನೀವು ನೋಡಿದ್ರೆ ನನಗೆ ಎಲ್ಲೂ ತಪ್ಪು ಕಾಣಿಸ್ಲಿಲ್ಲ. ಸಿನಿಮಾದಲ್ಲಿ ಏನೋ ಒಂದು ಮಿನಿಮಮ್ ಬಜೆಟಲ್ಲಿ ಮಾಡಿರೋ ಸಿನಿಮಾ, ಯಾವುದೇ ಅಬ್ಬರ ಇಲ್ಲ, ಪ್ರಶಾಂತವಾದ ಮಲೆನಾಡಿನ ಯಾವುದೋ ಒಂದು ನದಿ ಹರಿತಿರೋ ಥರ ಇದೆ ಸಿನಿಮಾ. ಇವರು ಇಲ್ಲಿ ಸುತನ್ ಗೌಡ ಏನು ಇಷ್ಟು ಸಿಂಪಲಾಗಿ ಕೂತಿದ್ದಾರಲ್ಲ, ಅವರ ಒಂದು ನಿರ್ದೇಶನದ ಮೇಲಿರೋ ಹಿಡಿತ ಇದೆಯಲ್ಲ, ಅದು ಅದ್ಭುತವಾಗಿದೆ. ಆ್ಯಕ್ಚುಲಿ ನನಗೆ ಭವಿಷ್ಯದ ಒಂದು ಬಹಳ ಭರವಸೆಯ ನಿರ್ದೇಶಕ. ಎಲ್ಲಿ ಎಷ್ಟು ಬೇಕೋ ಅಷ್ಟೇ. ನಿಮ್ಗೆಲ್ಲೋ ಒಂದು ಕಡೆ ಅನಿಸ್ಬೋದು, ಇಲ್ಲೆಲ್ಲೋ ಒಂದು ಚೂರು ಜಾಸ್ತಿ ಆಗ್ತಿದೆ ಅನ್ನೋಷ್ಟು, ಎಲ್ಲಿ ಬ್ರೇಕ್ ಹಾಕಬೇಕು ಗೊತ್ತು ಅವರಿಗೆ, ಮತ್ತು ಎಲ್ಲಿ ತಿರುವು ತಗೋಬೇಕು ಗೊತ್ತು. ಒಂದು ರಾಹುಲ್ ದ್ರಾವಿಡ್ ಬ್ಯಾಟಿಂಗ್ ನೋಡೋದು, ಈಗ ಸೆಹ್ವಾಗ್ ಬ್ಯಾಟಿಂಗ್ ಬೇರೆ ಥರ ಮಾಸ್ ಸಿನಿಮಾ. ರಾಹುಲ್ ದ್ರಾವಿಡ್ ಬ್ಯಾಟಿಂಗ್ ಹೆಂಗಿರುತ್ತೆ, ಕಲಾತ್ಮಕವಾಗಿರುತ್ತೆ. ಅಥವಾ ಕೊಹ್ಲಿ ಹೆಂಗೆ ಚೇಸ್ ಮಾಡ್ತಾರೆ, ಯಾವಾಗ ಹೌದು. ಆ ಒಂದು ನನಗೆ ತುಂಬ ಖುಷಿ ಆಯ್ತು. ಇದು ನನ್ನ ಋಣ ಇದೆ. ಈ ಸಿನಿಮಾ ಗೆಲ್ಲಬೇಕು. ಗೆದ್ದರೆ ಇಲ್ಲಿ ನನ್ನ ಸ್ವಾರ್ಥನೂ ಇದೆ. ಸ್ವಾರ್ಥ ಏನು ಅಂದರೆ, ಈ ಥರ ಸಿನಿಮಾ ಗೆದ್ದರೆ ಇನ್ನಷ್ಟು ಈ ಥರ ಸಿನಿಮಾಗಳು ಬರುತ್ತೆ. ನನ್ನ ಸಿನಿಮಾ ಇಂಡಸ್ಟ್ರಿ, ನನಗೆ ಅನ್ನ ಹಾಕಿದ ಸಿನಿಮಾ ಇಂಡಸ್ಟ್ರಿ ಬೆಳೆಯುತ್ತೆ ಅನ್ನೋ ಕಾರಣಕ್ಕೆ ನಾನು ವಾಲಂಟ್ರಿಯಾಗಿ ನಾನು ಒಂದು ಶೋ ಮಾಡೋಣ ನನಗೆ ಆ್ಯಕ್ಚುಲಿ ಫಸ್ಟ್ ಬೇಜಾರಾಗಿದ್ದರೆ, ಯಾಕೆ ನೀವು ಅವನ್ನೆಲ್ಲ ಮೊದಲು ಕಾಂಟ್ಯಾಕ್ಟ್ ಮಾಡಿಲ್ಲ, ನಮ್ಗೆ ಯಾಕೆ ತೋರಿಸಿಲ್ಲ ಅಂದೆ ನಾನು. ಆ್ಯಕ್ಚುಲಿ ಪಾಪ ಏನಾಗುತ್ತಂದರೆ, ಸಿನಿಮಾ ಮಾಡಿಬಿಡ್ತಾರೆ, ಇಲ್ಲಿ ಬಂದು ಚಕ್ರ ವ್ಯೂಹದಲ್ಲಿ ಸಿಕ್ಕಾಕೊಂಡ ನಂತರ ಅದು ರಿಲೀಸ್ ಮಾಡೋದು ಕಷ್ಟ, ಡಿಸ್ಟ್ರಿಬ್ಯೂಷನ್ ಹಿಡಿಯೋದು ಕಷ್ಟ, ಶೋಗಳು ಹಿಡಿಯೋದು ಕಷ್ಟ. ಸೊ ಅದೆಲ್ಲ ಕಷ್ಟಗಳು ನಾನು ಬಂದ್ರಿಂದ ನನಗೆ ಅರ್ಥ ಆಗಿದೆ. ಬಟ್ ಒಂದು ಖಂಡಿತವಾಗೂ ಈ ಸಿನಿಮಾ ನಮ್ಮ ಹೆಮ್ಮೆಯ ಸಿನಿಮಾ ಆಗಬಲ್ಲ ಎಲ್ಲ ತಾಕತ್ತು ಇದೆ. ನಾನು ನನ್ನ ಫೇಸ್ಬುಕ್ ಪೋಸ್ಟಲ್ಲೂ ಬರ್ತಿದ್ದೀನಿ, ಕನ್ನಡ ಸಿನಿಮಾ ಅಂದರೆ ನಾನು ಖಂಡಿತ ಗ್ರೇಸ್ ಮಾರ್ಕ್ಸ್ ಕೊಟ್ಟೇ ಮಾತಾಡೋದು. ಇವತ್ತಿನ ತನಕ ನಾನು ನೆಗೆಟಿವ್ ಯಾವುದೋ ಸಿನಿಮಾ ಚೆನ್ನಾಗಿ ಅನಿಸಿಲ್ಲ ಅಂದರೆ ಸುಮ್ಮನೆ ಆಗ್ಬಿಡ್ತೀನಿ. ನನಗೆ ಒಂದು ಈ ಸಿನಿಮಾಗೆ 50 ಮಾರ್ಕ್ಸ್ ಕೊಡ್ಬೋದು ಅಂದರೆ ನೀವು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು 75 ಕೊಡ್ತೀನಿ. ಅದಕ್ಕೆ ನಾನು ಗ್ರೇಸ್ ಮಾರ್ಕ್ಸ್ ಕೊಡ್ತೀನಿ. ಬಟ್ ಅದು ಯಾವ ಗ್ರೇಸಿನ ಅವಶ್ಯಕತೆಯೂ ಇಲ್ಲದ ಬಹಳ ಗಟ್ಟಿಯಾದ ಸಿನಿಮಾ ಇದು.
ಅದರಲ್ಲಿ ನನಗೆ ಮೇಯ್ನ್ ಆಗಿ ಸುತನ್ ಗೌಡ ಅವರು ಅದು ಹೆಂಗೆ ಹಿಡ್ದಿದ್ದಾರೆ ಆ ಕಡಿವಾಣನ ಅಂದರೆ, ಇದು ಹಿಂಗೆ ಹೋಗ್ಬೇಕು, ಹಿಂಗೆ ಆಗಬೇಕು, ಹಿಂಗೆ ಎಷ್ಟು ಬುದ್ಧಿವಂತಿಕೆ ಇದೆ ಅಂದರೆ, ಇದರಲ್ಲಿ ಈ ಹುಡುಗ ಗುಂಡೇಸಿ ಅಲ್ಲ, ಇವರು ಒಂದು ದನ ನೋಡ್ತಾ ಹೋಗ್ತಾರೆ, ನೀವು ನೋಡಿರ್ಬೋದು ಕೆಲವರು. ಚಿಕ್ಕ ಚಿಕ್ಕ ವಿಷಯಗಳು ಗಮನಿಸ್ಬೇಕು ನಾವು ಅಷ್ಟೇ. ದನ ನೋಡ್ತಾ ನೋಡ್ತಾ ನಾವೇನಾಗ್ಬಿಡ್ತೀವಿ, ಆ ದನ ಕಳೆದೋಗಿದೆಯಲ್ಲ, ಆ ಹುಡುಕಾಟದಲ್ಲಿ ನಾವು ಒಳಗೋಗ್ಬಿಡ್ತೀವಿ ಸ್ಕ್ರೀನ್ ಒಳಗಡೆ. ಅಥವಾ ದುಡ್ಡು ಕಳೆದೋಗಿದ್ದ ಹುಡುಕ್ತಾ ಇರ್ತಾರೆ, ಅವ್ನು ಹಿಂಗೆ ಕಾಲಲ್ಲಿ ಹೋದಿತ್ತು, ನಾವೆಲ್ಲ ಅವ್ನಿಗೆ ಕಳೆದಿದ್ದು ನಮ್ಗೆ ಕಾಣ್ಬೋದಾ, ಹೇಳ್ಬಿಡ್ಬೋದೇನೋ ಪಾಪ ಇವನಿಗೆ, ಅಲ್ಲಿ ಉಂಟು ನೋಡೋ ಅನ್ನೋ ಥರ ಆ ಫೀಲ್ ಬರುತ್ತೆ ನಮ್ಗೆ. ಅಷ್ಟು ನಾವು ಸಿನಿಮಾದೊಳಗೆ ಹೋಗ್ತೀವಿ. ಅಲ್ಲಿ ನೋಡಿ ಹೋಗ್ತಾ ಹೋಗ್ತಾ ಇವ್ರದ್ದು ಒಂದು ಯಾವುದು ಕಲರ್ ದನ, ಅದು ದನದ ಕಲರ್ ಏನೋ, ಕೆಂದು ಕಲರ್ ದನ, ಇವ್ನು ಹುಡುಕ್ತಾ ಹೋಗ್ತಾರೆ. ಹೋಗುವಾಗ ಇನ್ನೊಂದು ದನ ವಾಪಸ್ ಅಡ್ಡ ಹೋಗ್ತಿರತ್ತೆ, ಅಂದರೆ ಬ್ಯಾಕಲ್ಲಿ ಹೋಗ್ತಾ ಇರುತ್ತೆ, ಅದು ಹಂಗೆ ಕಾಣ್ತಿರುತ್ತೆ. ನಮಗೆ ಅದೇ ಅಲ್ವಾ ಅಂತ ಹೇಳಬೇಕು ಅನ್ಸುತ್ತೆ. ಈ ಥರ ನಾವು ಸ್ಕ್ರೀನ್ ಒಳಗೆ ಹೋಗ್ಬೇಕು, ಅದು ನಿರ್ದೇಶಕರ ತಾಕತ್ತು. ನಾವು ಪ್ಯಾಸಿವ್ ಆಡಿಯನ್ಸ್ ಆಗಬಾರ್ದು, ಆ್ಯಕ್ಟಿವ್ ಆಡಿಯನ್ಸ್ ಆಗಬೇಕು. ನಾವು ಅಲ್ಲೊಂದು ಪಾತ್ರ ಆಗಬೇಕು, ಆ ಪಾತ್ರದ ಭಾವನೆಗಳು ನಮ್ಗೆ ತಟ್ಟಬೇಕು. ಅದು ಎಲ್ಲ ಈ ಸಿನಿಮಾದಲ್ಲಿ ಸಾಧ್ಯವಾಗಿದೆ. ನಿಸ್ಸಂಶಯವಾಗಿ ಹೇಳ್ತೀನಿ, ಕಳೆದ 5 ವರ್ಷಗಳಲ್ಲಿ ಅಥವಾ 10 ವರ್ಷಗಳಲ್ಲಿ ನಾನು ನೋಡಿರೋ ಬೆಸ್ಟ್ ಸಿನಿಮಾ ಇದು. ನನಗೆ ತುಂಬ ಖುಷಿ ಕೊಟ್ಟ ಸಿನಿಮಾ, ನಾನು ನಿರಾಳನಾಗಿ ಹೋದ ಸಿನಿಮಾ ಇದು. ಮತ್ತು ಇನ್ನು ನಾನು ಯಾಕೆ ಯಾವಾಗ ಹೇಳಿದೆ ಜನರ ಬಗ್ಗೆ ನಂಬಿಕೆ ಬರುತ್ತೆ, ಪ್ರೀತಿ ಜಾಸ್ತಿ ಆಗುತ್ತೆ, ವಿಶ್ವಾಸ ಜಾಸ್ತಿ ಆಗುತ್ತೆ ಅಂದರೆ, ಒಂದು ಅಪ್ಪನ ಕ್ಯಾರೆಕ್ಟರ್, ಲಹರಿ ವೇಲು ಅವ್ರು ಹೇಳಿದ್ರಲ್ಲ, ಒಂದು ತಂದೆ ಕ್ಯಾರೆಕ್ಟರ್ ಇದೆ. ಆ ತಂದೆ ಕ್ಯಾರೆಕ್ಟ್ರನ್ನ ವಿಲನ್ ಆಗೇ ನೋಡ್ಕೊಬಂದಿ. ನಾವೆಲ್ಲರೂ ನಮ್ಮ ಅಪ್ಪನ ಹೆಂಗೆ ನೋಡಿದ್ದೀವಿ, ವಿಲನ್ ಆಗೇ ನೋಡಿದ್ದೀವಿ. ಅಮ್ಮ ಪಾಪ ತಿಂಡಿ ಕೊಡ್ತಾಳೆ, ಸರ್ ಅಪ್ಪ ಬಂದ ತಕ್ಷಣ ಏನೋ ಮಾಡ್ತಿದ್ಯಾ, ಓದ್ಕೊಳ್ಳೋ, ಅವ್ರು ಸಿಟ್ಟೆಲ್ಲ ನಮ್ಮ ಮೇಲೆ ತಿರ್ಸ್ತಾರೆ ಅನ್ನೋ ಥರ ನೋಡಿದ್ದು. ಅದೇ ಥರದ ಒಬ್ಬ ಅಪ್ಪ, ಅವನು ಬೈಯೋಕ್ಕೆ ಕಾರಣ ಏನು? ಕೊನೆಯಲ್ಲಿ ಅವನು ಒಳ್ಳೆಯವನು, ಅವನ ಉದ್ದೇಶ ಬೇರೆ, ನಾನು ಮುದ್ದು ಮಾಡಿದ್ರೆ ಮಗ ಹಾಳಾಗ್ತಾನೆ ಅಂತ. ಇವರು ಯದುಕುಮಾರ್ ಅವ್ರ ಕ್ಯಾರೆಕ್ಟ್ರು ತುಂಬ ಪೋಲಿ ಹುಡುಗನ ಥರ ಕಾಣಿಸ್ತಾನೆ. ಪೋಲಿ ಹುಡುಗನ ಒಳಗೂ ಕೂಡ ಒಂದು ಒಳ್ಳೆ ಮನಸ್ಸಿದೆ, ಒಂದು ಮಾನವೀಯತೆ ಇದೆ, ಒಂದು ಸಹಾಯ ಮಾಡುವ ಗುಣ ಇದೆ. ಸೊ ಇಲ್ಲಿ ಎಲ್ಲರೂ ಒಳ್ಳೆಯವರು. ನಾವು ಕೆಟ್ಟವ್ರು ನೋಡಿ 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 ಸಾಕಾಗಿತ್ತು ಸಿನಿಮಾದಲ್ಲಿ, ತೆರೆ ಮೇಲೆ. ಬಟ್ ಎಲ್ಲರೂ ಒಳ್ಳೆಯವರು, ಎಲ್ಲೋ ಭರವಸೆ ಮೂಡಿಸುವಂಥ, ನಂಬಿಕೆ ಹುಟ್ಟಿಸುವಂಥ ಸಿನಿಮಾ, ಮಾನವೀಯತೆ ಮೇಲೆ, ಪ್ರೀತಿ ಮೇಲೆ ನಾವು ಇನ್ನಷ್ಟು ಒತ್ತು ಕೊಡುವಂಥ ಸಿನಿಮಾ ನೋಡಿ ನನಗೆ ತುಂಬ ನಿರಾಳ ಆಯಿತು. ಇದನ್ನು ನಾವು ಎಲ್ರಿಗೂ ತೋರಿಸ್ಬೇಕು. ದಯವಿಟ್ಟು ಈ ವಿಷಯದಲ್ಲಿ ನಾನು ಎಲ್ರಿಗೂ ಕೇಳ್ಕೊತೀನಿ, ಪತ್ರಕರ್ತರು ಎಲ್ಲರೂ, ನಮ್ಮ ಬಹುಶಃ ಸುಮಾರು 20 ವರ್ಷದಿಂದ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಶಕ್ತಿ ಮೀರಿ ಏನು ಮಾಡ್ಬೋದು ಮಾಡಿ, ದಯವಿಟ್ಟು. ಪ್ರಶಸ್ತಿ ಜೊತೆಗೆ ಇದು ಬರಬೇಕು, ಅದೊಂದು ಆಗಬೇಕು. ದಯವಿಟ್ಟು ನಿಮ್ಮ ಕೈಯಲ್ಲಿದೆ. ನಾನು ಇತ್ತೀಚೆಗೆ ನಾನು ಬರೆದ ಸಿನಿಮಾಗಳ ಪತ್ರಿಕಾಗೋಷ್ಠಿಗೆ ಸುಮಾರು ಸರಿ ಬಂದಿಲ್ಲ, ಬರೋಕ್ಕಾಗಲಿಲ್ಲ, ಆ ಥರದ್ದೇನೇನೋ ವಿಷಯಗಳಿರುತ್ತೆ. ಬಟ್ ಇದು ನಾನು ಏನೂ ಅಲ್ದಿದ್ರು ನಾನು ಬಂದಿದ್ದೀನಿ, ಯಾಕಂದರೆ ನನ್ನ ಜವಾಬ್ದಾರಿ ಒಬ್ಬ ಸಿನಿಮಾದವನಾಗಿ, ಮತ್ತು ಒಬ್ಬ ಕನ್ನಡ ಸಿನಿಮಾಗಳ ಪ್ರೇಕ್ಷಕನಾಗಿ. ನಾನು ಕೂಡ ಪ್ರೇಕ್ಷಕರ ಪ್ರತಿನಿಧಿನೇ. ನನಗೂ ನಿರಾಸೆ ಆಗಿದೆ ಹೋದಾಗೆಲ್ಲ, ಏನೋ ನಿರಾಸೆ ಇಟ್ಕೊಂಡು, ಏನೋ ನಿರೀಕ್ಷೆ ಇಟ್ಕೊಂಡು ಹೋದಾಗೆ ತುಂಬ ನಿರಾಸೆ ಆಗಿರುತ್ತೆ. ಈ ಥರ ಸಿನಿಮಾಗಳನ್ನ ನಂತರನೇ ನಿರಾಸೆ ಆದವರೆಲ್ಲ ಬಂದು ಇನ್ನೊಮ್ಮೆ ಭರವಸೆ ಬೆಳೆಸ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಕೇಳ್ಕೊಳ್ತೀನಿ. ದಯವಿಟ್ಟು ಈ ಸಿನಿಮಾನ ಇಡೀ ಕನ್ನಡ ಜನತೆ ಸೇರಿ ಗೆಲ್ಸ್ಕೊಳ್ಳೋಣ. ಒಬ್ಬ ಒಳ್ಳೆ ನಿರ್ದೇಶಕ ಸಿಗ್ತಾರೆ, ಇವರಿಂದ ಖಂಡಿತ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ನಾವು ಭವಿಷ್ಯದಲ್ಲಿ ನಿರೀಕ್ಷೆ ಮಾಡ್ಬೋದು. ಥ್ಯಾಂಕ್ ಯು. ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಣಿಯವರ ಸಂಗೀತ ಇರ್ಬೋದು, ಜೊತೆಗೆ ನಮ್ಮ ಕ್ಯಾಮ್ರಾಮ್ಯಾನ್ ಬಾಲರಾಜ್ ಅವರು ಇದ್ದಾರಾ? ಬಾಲರಾಜ್ ಅವರು ಬನ್ನಿ. ಬಾಲರಾಜ್ ಅವರು ಆಗಿರ್ಬೋದು, ಆ್ಯಕ್ಟಿಂಗ್ ಮಾಡಿದವರು. ಈ ಮೇಡಮ್ ನೋಡಿ, ಇಲ್ಲಿ ಇಷ್ಟು ಚಿಕ್ಕವರಾಗಿ ಕಾಣಿಸ್ತಾರೆ, ಅಲ್ಲಿ ಒಂದು ಮೆಚೂರ್ಡ್ ಪಾತ್ರವನ್ನು ಬಹಳ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ನಮ್ಮ ತಾಯಿ ಕಾಣಿಸ್ತಾರೆ ಅವರಲ್ಲಿ. ನನಗೆ ಎಲ್ಲದೂ ಅದೇ ಕಾಣಿಸಿದ್ದು. ನಮ್ಮ ತಾಯಿ ಕಾಣಿಸಿದ್ರು, ನಮ್ಮ ತಂದೆ ಕಾಣಿಸಿದ್ರು, ನನ್ನ ತಮ್ಮ ಇಲ್ಲ, ನಮ್ಮ ತಂಗಿ, ಅಕ್ಕ, ಅವರೆಲ್ಲರೂ ಈ ಸಿನಿಮಾದಲ್ಲಿ ಕಾಣಿಸಿದ್ರು. ನಮ್ಮ ಬಾಲ್ಯ ಕಾಣಿಸ್ತು, ನಾವು ಕ್ರಿಕೆಟ್ ಆಡ್ತಿದ್ದ ರೀತಿ ಕಾಣಿಸ್ತು. ಇದೇ ಥರದ ಗಬ್ಬದ ದನಗಳನ್ನ ಹುಡ್ಕೊಂಡು ನಾವು ಕಾಡಿಗೆ ಹೋಗ್ತಾ ಇದ್ವಿ. ನಮ್ಮೂರಲ್ಲೂ ಈಗ ದನ ಕಾಡಲ್ಲಿ ಕರು ಹಾಕೋದು, ಗಬ್ಬ ಅಂತೀವಿ ನಾವು ಗರ್ಭಿಣಿಗೆ. ನಾವು ಅದನ್ನು ಹೊಡ್ಕೊಂಡು ಬರೋ ಎಲ್ಲ ನಮ್ಮ ಸಿನಿಮಾ ಇದು. ನಾವು ಕಾಣಿಸ್ತೀವಿ, ನಿಮಗೂ ನೀವೆಲ್ಲ ಕಾಣಿಸ್ತೀರಾ. ದಯವಿಟ್ಟು ಎಲ್ಲರೂ ನೋಡಿ. ಇದುವರೆಗೆ ನಾನು ಪ್ರಮೋದ್ ಮರವಂತೆ ಸರ್ನ ಸಿಂಗಾರ ಸಿರಿಯೇ ಹಾಡಿದ್ದೆ. ಅಂದರೆ ನಾನು ಮಾತಾಡ್ಬೇಕಾದ್ರೆ ಅವರಿಗೆ 1-2 ಸಲ ಸರ್ ಸಿಂಗಾರ ಸಿರಿಯ ರೆಫರೆನ್ಸಲ್ಲಿ ಏನೋ ಮಾತಾಡಿದ್ದೆ, ಒಂದು ಸ್ವಲ್ಪ ತೊಂದರೆನೂ ಕೊಟ್ಟಿದ್ದೆ ಈ ಸಿನಿಮಾ ಹಾಡು ಬರೀಬೇಕಾದ್ರೆ. ಈಗ ನಮಗೆ ಅವರು ಗೌರ ಪ್ರಮೋದ್ ಮರವಂತೆ ಸರ್. ಸೊ ಪ್ಲೀಸ್ ಸರ್. ಒಂದೇ ಒಂದು ಮಾತು, ಪ್ರಮೋದ್ ಅವ್ರ ಬಗ್ಗೆ ಹೇಳೋದು ಮಾಡ್ತೇವೆ, ಪಕ್ಕದಲ್ಲೇ ಇದ್ದಾರೆ. ಪ್ರಮೋದ್ ಈ ಒಂದು ಪೀಳಿಗೆ ಅತ್ಯಂತ ಭರವಸೆಯ ಲಿರಿಕ್ ರೈಟರು. ತುಂಬ ಚೆನ್ನಾಗಿ ಬರೆದಿದ್ದಾರೆ ಗೌರ ಹಾಡನ್ನು. ನನಗೆ ಯಾರೋ ಕೇಳಿದ್ರು ಮೊನ್ನೆ, ಇತ್ತೀಚೆಗೆ 1 ವರ್ಷದ ಹಿಂದೆನೇ, ಈಗೆಲ್ಲ ತುಂಬ ಜನ ಕಾಂಪಿಟೇಟರ್ ಬಂದಿದ್ದಾರಲ್ಲ ನಿಮಗೆ, ಯಾರು ಅಂದೆ. 1-2-3 ಹೆಸರುಗಳು ಹೇಳಿದ್ರು, ಪ್ರಮೋದ್, ನಾಗಾರ್ಜುನ ಶರ್ಮಾ. ನಾನು ಹೇಳಿದೆ ಕಾಂಪಿಟೇಟರ್ ಅಲ್ಲ ಅವರು, ನಮ್ಮ ನೆಕ್ಸ್ಟ್ ಜನ್ರೇಷನ್ನು ಅಂದೆ.
ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರೆ ಸೊಗಸು ಎಲ್ಲವೂ ಸೇರಿ ಎಲ್ಲರೂ ಇರಬೇಕಾಗತ್ತೆ. ಸೊ ತುಂಬ ಚೆನ್ನಾಗಿ ಕನ್ನಡ ಸಿನಿಮಾ ಗೀತೆಗಳ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ. ಸರಿ, ಥ್ಯಾಂಕ್ ಯು ಕವಿ ಸರ್. ಅಂದರೆ ನಿಮ್ಮ ಹಾಡುಗಳನ್ನು ಕೇಳಿ 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 ಆ ಹಾಡುಗಳಿಗೆಲ್ಲ ನಾನು ಡಮ್ಮಿ ಲಿರಿಕ್ಸ್ ಬರೀತದೆ, ಜಗದಲ್ಲಿರೋ ಹುಚ್ಚರು, ಅದಕ್ಕೆ ನಾನು ಡಮ್ಮಿ ಲಿರಿಕ್ಸ್ ಬರ್ತಿರೋದು ಈಗಲೇ ಇದೆ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ. ಸೊ ನಿಮ್ಮಿಂದ ಈ ಮಾತು ಕೇಳಿರೋದು ತುಂಬ ದೊಡ್ಡ ಪ್ರೇರಣೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಸೊ ಬಲವಾರ ನಾನು ಫಸ್ಟ್ ಮಣಿ ಸರ್ ಸ್ಟುಡಿಯೋಗೆ ಹೋದಾಗ ಒಂದಿಷ್ಟು ಪೋರ್ಷನ್ಸ್ ಎಲ್ಲ ತೋರಿಸ್ತಿದ್ದಾಗ ನಾನು ಅಂದ್ಕೊಂಡೆ ಇದು ಆರ್ಟ್ ಸಿನಿಮಾ ಅಂತ ಅಂದ್ಕೊಂಡೆ. ಬಟ್ ಇದು ಆರ್ಟ್ ಸಿನಿಮಾ ಅಲ್ಲ, ಹಾರ್ಟ್ ಸಿನಿಮಾ. ಅಂದರೆ ಹೃದಯದಿಂದ ಹೃದಯಕ್ಕೆ ಮುಟ್ಟುವಂಥ ಒಂದು ಅದ್ಭುತವಾದಂಥ ಒಂದು ಸಿನಿಮಾ. ಸೊ ಸಾಮಾನ್ಯವಾಗಿ ನಾವು ಥಿಯೇಟ್ರಿಗೆ ಹೋಗಿರ್ತೀವಿ, ಟ್ರಾಫಿಕ್ ದಾಟ್ಕೊಂಡು ಹೋಗಿರ್ತೀವಿ, ಅಲ್ಲಿ ನಮಗೇನಂದರೆ ಸಿನಿಮಾ ಮುಗೀತು, ಸಿನಿಮಾ ಎಂಜಾಯ್ ಮಾಡೋದಾಯ್ತು, ನಾವು ಇಲ್ಲಿಂದ ಟಕ್ ಅಂತ ಶಿಫ್ಟ್ ಆಗಿಬಿಟ್ಟು ನಮ್ಮ ಗಾಡಿ ಎತ್ಕೊಂಡು ಆ ಸಿಗ್ನಲ್ ಹೆಂಗೆ ಪಾಸ್ ಮಾಡೋದಪ್ಪ ಅಂತ ಆ ಯೋಚನೆ ಇರ್ತೀವಿ, ಮನೆಗೆ ಹೋಗ್ಬಿಟ್ಟು ಏನು ಕೆಲಸ ಮಾಡೋದು ಅಂತ. ಬಟ್ ಈ ಸಿನಿಮಾ ನನಗೆ ಪ್ರೀಮಿಯರ್ ಶೋ ಆದಮೇಲೆ ನನಗೆ ಹೋಗೋಕ್ಕೆ ಮನಸ್ಸಿಲ್ಲ, ಲಿಟ್ರಲಿ ನನಗೆ ಸೀಟಿಂದ ಹೇಳೋದಕ್ಕೆ ಮನಸ್ಸಿಲ್ಲ, ಅಷ್ಟು ನನ್ನನ್ನು ಹಿಡಿದಿಟ್ಟಂಥ ಒಂದು ಸಿನಿಮಾ. ಸರ್ ಹೇಳ್ದಂಗೆ ನಾನು ಆ ಹ್ಯಾಪಿ ಬರ್ಡೇ ಸಾಂಗ್ ಹಾಡಬೇಕಾದ್ರೆ ನಾನು ಹಿಂಗೆ ಕೈ ಹಿಂಗೇನು ಚಪ್ಪಾಳೆ ಹೊಡೆಯೋಕೆ ಹೊರಟ್ಬಿಟ್ಟಿದ್ದೆ, ಅಷ್ಟು ನಮ್ಮನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಸಿನಿಮಾ. ಸೊ ಈ ಹಳ್ಳಿ ಅನ್ನೋದು ಇದೆಯಲ್ಲ, ಅದು ಎಲ್ಲ ನಮ್ಮೆಲ್ಲರಲ್ಲೂ ಇದೆ ಹಳ್ಳಿ. ಈಗ ನಾವು ಹಳ್ಳಿಯಿಂದ ಸಿಟಿಗೆ ಬಂದು ಇಲ್ಲಿ ಹೊಟ್ಟೆಪಾಡನ್ನು ಕಂಡುಕೊಂಡಿರ್ತೀವಿ, ನಮ್ಮಲ್ಲೊಂದು ಹಳ್ಳಿ ಇರುತ್ತೆ. ಸಿಟಿಯಲ್ಲಿ ಇರೋರಿಗೂ ಕೂಡ ಅವರ ಪೂರ್ವಜರು ಎಲ್ಲರೂ ಇಲ್ಲಿ ಇದೊಂದು ಕಾಲದಲ್ಲಿ ಹಳ್ಳಿ ಆಗಿದ್ದಾಗಿಂದ ಅವರು ಪೀಳಿಗೆ ಬೆಳ್ಕೊಂಡು ಬಂದಿರುತ್ತೆ. ಹಾಗಾಗಿ ಪರೋಕ್ಷವಾಗಿ ಅವರಲ್ಲೂ ಕೂಡ ಹಳ್ಳಿ ಇದ್ದೇ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನೆಕ್ಟ್ ಆಗುವಂಥ ಒಂದು ಸಿನಿಮಾ. ಪ್ರೀಮಿಯರ್ ಶೋಗೆ ನನಗೆ ಸರ್ ಹೇಳಿದ್ರು, ನಿಮ್ಮ ಫ್ರೆಂಡ್ಸು ಆ್ಯಕ್ಟರ್ಸು ಸಿನಿಮಾದವರು ಯಾರಾದರೂ ಒಂದಿಷ್ಟು ಜನ ಕರೀರಿ ಅಂತ. ನಾನು ನನ್ನ ಫ್ರೆಂಡ್ಸ್ನೆಲ್ಲ ಕರೆದಿದ್ದೆ. ಆವಾಗ ಎಲ್ಲೂ ಯಾವ ಪ್ರೀಮಿಯರಲ್ಲೂ ನಾನು ಅಂದರೆ ಚೆನ್ನಾಗಿದೆ ಸೂಪರ್ ಆಗಿದೆ ಅಂತಲೇ ಹೇಳಿ ಹೋಗೋರು ಸಿನಿಮಾ. ಬಟ್ ಎಂಡಲ್ಲಿ ನನಗೆ ಹೇಮಂತ್ ಸುಶೀಲ್ ಅಂತ ಆ್ಯಕ್ಟರ್ ಬಂದಿದ್ದೆ. ಅವ್ನು ಲಾಸ್ಟಿಗೆ ನಾನು ಗಾಡೀಲಿ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತಾನೆ, ಮಗ ಒಳ್ಳೆ ಸಿನಿಮಾ ತೋರಿಸಿದೆ ಮಗ, ಥ್ಯಾಂಕ್ ಯು ಸೋ ಮಚ್ ಅಂತ. ಅದು ಫಸ್ಟ್ ಟೈಮ್ ನಾನು ಒಂದು ಪ್ರೀಮಿಯರ್ ಶೋ ಆದಮೇಲೆ ಆ ಮಾತನ್ನು ಕೇಳಿದ್ದು. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಸೊ ಇನ್ನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ವಿಚಾರ ಅಂತ ಬಂದರೆ, ನಾನು ಮೂಲತಃ ಹಳ್ಳಿಯವನಾಗಿರೋದ್ರಿಂದ ನಾವು ಈ ಥರ ದನಗಳನ್ನೆಲ್ಲ ಹೊಡ್ಕೊಂಡು ಹೋಗ್ತಿದ್ವಿ. ನಮ್ಮನೇಲಿ ಒಂದು ಸೀತೆ ಆಕಳ ಅಂತ ಇತ್ತು. ಸೊ ಆ ಆಕಳನ್ನ ಹಾಗೆ ಮಾಡೋದು ಏನಂದರೆ, ನಾವು ಕ್ರಿಕೆಟ್ ಆಡೋಕೆ ಹೋಗ್ತಿದ್ವಿ ನಾವು ನಮ್ಮ ಅಣ್ಣ ತಮ್ಮಂದ್ರೆಲ್ಲ, ಅದು ಎಲ್ಲಾದರೂ ಹೋಗ್ಬಿಡೋದು, ಅದನ್ನು ಹುಡ್ಕೊಂಡು ಹೋಗೋದಿದೆಯಲ್ಲ, ಹುಡ್ಕೊಂಡು ಹೋಗೋದಷ್ಟೇ ಅಲ್ಲ, ಅದು ಯಾರ ಮನೆ ಗದ್ದೆಗೆ ಹೋಗಿದೆಯೋ, ಯಾರು ಹೂವಿನ ಗಿಡ ತಿಂದಿದೆಯೋ, ಅದೊಂದು ತುಮುಲ ಇದೆಯಲ್ಲ, ಅದು ತುಂಬ ಇದು. ಯಾಕಂದರೆ ಆ ಹಸು ಮಾಡಿರೋ ತಪ್ಪಿಗೆ ನಾವು ಬಯಸ್ಕೊಳ್ಳೋದಿದೆಯಲ್ಲ, ಮನೆಯಲ್ಲೂ ಬಯಸ್ಕೋಬೇಕು, ಇಲ್ಲಿ ಅವ್ರ ಮನೆಯಿಂದಲೂ ಬಯಸ್ಕೋಬೇಕು, ಈ ಥರದ್ದೆಲ್ಲ ಒದ್ದಾಟಗಳು ತುಂಬ ನೋಡಿ ಬಂದಿದ್ದೀನಿ ನಾನು. ಹಾಗಾಗಿ ನನಗೆ ತುಂಬ ಕನೆಕ್ಟಿಂಗ್ ಅನಿಸ್ತು. ಮತ್ತು ಇವರಿಬ್ಬರು ಕಿತ್ತಾಡ್ತಿದ್ರು ಕ್ರಿಕೆಟ್ ಆಡ್ಕೊಂಡು, ನಾನು ನಮ್ಮ ಅಣ್ಣ ತಮ್ಮ ಕಿತ್ತಾಡ್ತಿದ್ದೀವಿ ಅನ್ನೋ ಅಷ್ಟೇ ಒಂದು ಆಪ್ತ ಅನಿಸ್ತು ಸಿನಿಮಾ. ಸೊ ಖಂಡಿತವಾಗ್ಲೂ ನಾನು ಮೊನ್ನೆಯಿಂದ ವಾಟ್ಸಪ್ ಸ್ಟೇಟಸ್ ಎಲ್ಲ ಹಾಕ್ಕೊಂಡಿದ್ದೀನಿ, ನಾನು ಯಾವ ಸಿನಿಮಾಗೂ ಹಂಗೆ ಹಾಕಿಲ್ಲ. ಈ ಸಿನಿಮಾಗೆ ನಾನೇ ಗ್ಯಾರಂಟಿ, ದಯವಿಟ್ಟು ಹೋಗಿ ಈ ಸಿನಿಮಾ ನೋಡಿ, ಇಷ್ಟ ಆಗೇ ಆಗುತ್ತೆ ಅಂತ. ಸೊ ಬಹುಶಃ ಯಾವುದೇ ಸಿನಿಮಾ ಜನ ನೋಡಿಲ್ಲ ಅಂದರೆ ನಿರ್ಮಾಪಕರಿಗೆ ನಷ್ಟ ಆಗುತ್ತೆ, ಬಹುಶಃ ಈ ಸಿನಿಮಾ ನೋಡಿಲ್ಲ ಅಂದರೆ ನೋಡುಗರಾಗಿ ನಮಗೆ ನಷ್ಟ. ಯಾಕಂದರೆ ಒಂದು ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೊಂಡ್ವಿ ಅಂತ ಇದನ್ನು ನನ್ನ ಮನದಾಳದಿಂದ ಹೇಳ್ತಾ ಇದ್ದೀನಿ. ದಯಮಾಡಿ ಈ ತಂಡವನ್ನು ಹರಿಸಿ ಹಾರೈಸಿ. ಸೊ ನೀವು ಮಾಧ್ಯಮದವರು ಕೂಡ ಹಾಗೆ ನಿಮ್ಮ ಶಕ್ತಿ ಮೀರಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಸೂತನ್ ಗೌಡ ಮತ್ತು ತಂಡಕ್ಕೆ ಇಂಥ ಅದ್ಭುತವಾದಂಥ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಕವಿರಾಜ್ ಸರ್ ಇವತ್ತು ಹೇಳಿದ್ರು, ಮೊನ್ನೆನೂ ಒಂದು ಲೈನ್ ಹೇಳಿದ್ರು, ಅದನ್ನೇ ಕೋಟ್ ಮಾಡಿ ಶುರು ಮಾಡ್ತೀನಿ. ಒಳ್ಳೆ ಸಿನಿಮಾ ಬೇಕು ಅಂದವ್ರಿಗೆ ಬಂದಿದೆ ಇದನ್ನು ನೋಡಿ, ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಒಳ್ಳೆ ಸಿನಿಮಾ ಬೇಕು ಅನ್ನೋ ಅರ್ಹತೆ ಕಳೆದೋಗುತ್ತೆ ಅನ್ನೋದು. ಡೆಫಿನೆಟ್ಲಿ ಇದು ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ, ತುಂಬ ಏನು ಅವೆಯಿಂದನೇ ನಾನು ಸಿನಿಮಾ ನೋಡಿ ಜಡ್ಜ್ ಮಾಡೋದು. ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ನಾನು ಫಸ್ಟ್ ಟೈಮ್ ಇದರ ಎಡಿಟ್ ನೋಡಿದಾಗ. ಪ್ರತಿ ಮಾರ್ಕೆಟಿಂಗ್ ಚಾನಲಲ್ಲೂ ಅಥವಾ ಪ್ರತಿ ಮಾರ್ಕೆಟಿಂಗಲ್ಲಿ ನಾವು ರೀಚ್ ಮಾಡೋ ಒಂದು ಮೂಲ ಇರುತ್ತಲ್ಲ, ಅಲ್ಲಿ ಪ್ರತಿ ಫಿಲಮ್ ಮೇಕರನ್ನು ಇದನ್ನೇ ಹೇಳ್ತಿರೋದು, ನಾವು ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಸಕ್ಕದ ಮಾಡಿದ್ದೀವಿ ಬನ್ನಿ ಅಂತ. ಈ ಟೈಮಲ್ಲಿ ಈ ವಾರನೇ 10 ಫಿಲಮ್ ರಿಲೀಸ್ ಆಗಿದೆ, ಲಾಸ್ಟ್ ವೀಕು 10 ಫಿಲಮ್ ರಿಲೀಸ್ ಆಗಿದೆ ಕನ್ನಡದಲ್ಲಿ. ಅದನ್ನೆಲ್ಲ ದಾಟಿ ಈ ಸಿನಿಮಾ 2ನೇ ವಾರಕ್ಕೆ ಹೋಗಿದೆ. ಆ್ಯಂಡ್ ಎಲ್ಲ ಪ್ರೈಮ್ ಲೊಕೇಶನ್ಸಲ್ಲಿ ಅಂದರೆ ಒರಿಯನ್ನಲ್ಲಿ, ವೇಗಾ ಸಿಟಿಯಲ್ಲಿ ತುಂಬ ಒಳ್ಳೆ ಟೈಮಿಂಗಲ್ಲಿದೆ. ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾದ್ದು ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ಅವ್ರಿಗೆ. ಆಮೇಲೆ ಎಲ್ಲ ತುಂಬ ಜನ ಒಂದು ಇಷ್ಟಿಷ್ಟುದ್ದ ಲೈನ್ಸ್ ಬರೆದು ಟ್ಯಾಗ್ ಮಾಡಿ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನೂ ಒಂದಿಷ್ಟು ಜನಕ್ಕೆ ಈ ಸಿನಿಮಾ ಬಗ್ಗೆ ಹೇಳಿ. ಆಮೇಲೆ ಪ್ರಮೋದ್ ಮರವಂತೆ ಅವರು ಗೌರ ಸಾಂಗಲ್ಲಿ ಒಂದು ಲೈನ್ ಹೇಳಿದ್ದಾರೆ, ಸಿಕ್ಕ ಖುಷಿಯನ್ನ ಊರು ತುಂಬ ಹಂಚೋಣವೆ ಅಂತ. ಈ ಸಿನಿಮಾ ಲಿಟ್ರಲಿ ಅದೇ, ಇಟ್ ಇಸ್ ಮೇಡ್ ಔಟ್ ಆಫ್ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.
ಸೊ ಈ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದಂಥ ಕವಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಅವರೇ ಹೇಳ್ದಂಗೆ ನಾವೆಲ್ಲ ಕೆಲಸ ಮಾಡಿದ್ರೆ ಎಲ್ಲ ಪ್ರೆಸ್ ಮೀಟ್ಗೂ ಹೋಗೋಕ್ಕಾಗಲ್ಲ ಎಲ್ಲ ಸಿನಿಮಾ ಅದು, ಬಟ್ ಅವ್ರು ಅಷ್ಟು ದೂರದಿಂದ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ರಿಷಬ್ ಶೆಟ್ಟಿ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ಸ್ಟೋರಿ ಹಾಕ್ಬಿಟ್ಟು ಟ್ರೈಲರ್ ನೋಡಿ ನನಗೆ ಕಾಲ್ ಮಾಡಿದ್ರು, ಅವರು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಗ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಅವರು ಸ್ಟೋರಿ ಹಾಕ್ಬಿಟ್ಟು ನನಗೆ ಲಿಂಕ್ ಕಳಿಸಿದ್ರು. ನಿರೂಪ್ ಭಂಡಾರಿ ಸರ್ ಶೇರ್ ಮಾಡಿದರು, ಹಾಗೆ ಡಾಲಿ ಧನಂಜಯ ಸರ್ ಶೇರ್ ಮಾಡಿದರು, ಕವಿ ಸರ್ ಬರೆದಿದ್ರು, ವೀರಕಪುತ್ರ ಶ್ರೀನಿವಾಸ್ ಅವರು ಬರೆದಿದ್ರು, ಈ ಥರ ಜೋಗಿ ಸರ್ ಬರೆದಿದ್ರು. ತುಂಬ ಜನ ಅವರು ಮನದಾಳದಿಂದ ಬರೆದು ಹಾಕಿದ್ದಾರೆ. ನೀವು ಅದನ್ನು ಓದಿದ್ರೆ ಗೊತ್ತಾಗುತ್ತೆ. ಸೊ ಇದು ಯಾರೋ ಪರಿಚಯಸ್ಥರಿದ್ದಾರೆ ಅಥವಾ ಯಾರೋ ನಮ್ಗೆ ಗೊತ್ತಿರೋರು ಈಗ ಬರೀರಿ ಅಂತ ಹೇಳಿ ಬರ್ದಂಗೆ ಇಲ್ಲ, ಅದು ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ಸೊ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ. ಮೊದಲನೇದಾಗಿ ನನಗೆ ಈ ಪಾತ್ರನ ಕೊಟ್ಟಿದ್ದಕ್ಕೆ ಸುತನ್ ಸರ್ಗೆ, ಮಾಫ್ ಪ್ರೊಡಕ್ಷನ್ಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪಾತ್ರ ಬರೀ ಪಾತ್ರವಾಗಿ ಉಳಿದೆ. ಸ್ವತಃ ನಾನೇ ಎಷ್ಟೋ ಕಡೆ ಆ ಮಾರಲ್ ತೊಗೊಂಡಿದ್ದಿದೆ. ತಾಯಿಯಾಗಿ ಆಗ್ಬೋದು, ಅಥವಾ ಈ ಯಾವುದೇ ಒಂದು ಪಾತ್ರ, ಹೆಂಡತಿಯಾಗಿ ಹೇಗೆ ನಡ್ಕೋಬೇಕು ಅಂತನೋ, ಅಥವಾ ತಾಯಿಯಾಗಿ ಹೇಗೆ 2 ಮಕ್ಳ ಮಧ್ಯೆ ಬ್ಯಾಲೆನ್ಸ್ ಮಾಡಬೇಕು, ಅವ್ರ ಮನ್ಸಿಗೆ ನೋವು ಆಗದೆ ಇರೋ ಥರ ಎಷ್ಟರ ಮಟ್ಟಿಗೆ ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಸ್ವತಃ ನಾನು ಅದನ್ನು ಒಂದು ಪ್ರೇರಣೆ ಆಗಿ ತಗೊಂಡೆ. ಈಗ ನನಗೆ ಥ್ಯಾಂಕ್ ಯು ಹೇಳೋದು ಬಿಟ್ಟು ಇನ್ನೇನು ಉಳ್ದಿಲ್ಲ. ಆದರೆ ಇದನ್ನು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ಸೋದಕ್ಕೆ ನನಗೀಗ ಅದೇ ನಮ್ಮ ಪ್ರೇಕ್ಷಕರು ಬರಬೇಕು, ನೋಡಬೇಕು ಅನ್ನೋದು ಒಂದು ಆಸೆ ಇದೆ. ನಿಮ್ಮಲ್ಲಿ ಆಲ್ರೆಡಿ ಕೆಲವರು ನಮ್ಮ ಮೂವಿನ ನೋಡಿದ್ದೀರಾ. ಇನ್ನು ಯಾರು ನೋಡಿಲ್ಲ, ನೋಡಿರೋರು ಒಂದಷ್ಟು ಜನಕ್ಕೆ ಹೇಳಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬುದ್ಧಿವಂತಿಕೆ ಅನ್ನೋದಕ್ಕಿಂತ ತುಂಬ ಎಮೋಷ್ನಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗಿ ಬಂತು ಸರ್. ನನಗೆ ತುಂಬ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ. ಎಸ್ಪೆಷಲಿ ರೀಸೆಂಟಾಗಿ ಒಬ್ಬರು ಟೀಚರ್ ಬಂದು ಕಣ್ಣಲ್ಲಿ ನೀರು ಹಾಕ್ಕೊಂಡು, ನಮ್ಮ ಮನೇಲಿ ಇದೇ ತಾರತಮ್ಯ ನಡೆಯುತ್ತೆ, 2 ಮಕ್ಕಳು, ಅದರಲ್ಲೂ ನನ್ನ ಮೊದಲನೇ ಮಗು ಹೆಣ್ಮಗು 10th ಸ್ಟ್ಯಾಂಡರ್ಡು, ನನಗೆ ಹೊರಗಡೆ ವರ್ಕ್ ಪ್ರೆಷರ್ ಇದೆ, ಆದರೆ ನಮ್ಮ ಯಜಮಾನ್ರು ಈ ಥರ ನಡ್ಕೋತಾರೆ. ಆದರೆ ನಿಮ್ಮ ಮೂವಿ ನೋಡಿದ್ಮೇಲೆ ನಾನು ಸುಮ್ಮನೆ ಹಾಗೆ ಆಯಿತು ಬಿಡು, ನೀನು ಬೇಜಾರು ಮಾಡ್ಕೋಬೇಡ, ನೀನು ಸ್ಕೂಲ್ಗೆ ಹೋಗ್ಬಾ ಅಥವಾ ಊಟ ಮಾಡು, ಈ ಥರ ಇಷ್ಟೇ ಹೇಳ್ತಿದ್ದೆ. ಆದರೆ ಈ ಪಾತ್ರ ನೋಡಿದ್ಮೇಲೆ ಅವ್ರ ಮನ್ಸ್ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅನ್ನೋದು ನಮಗೆ ಗೊತ್ತಾಯಿತು. ಮೊದಲು ಹೋಗಿ ನನ್ನ ಮಗಳಿಗೆ ನಾನೊಂದು ಗಟ್ಟಿಯಾಗಿ ಒಂದು ಅಪ್ಕೋಬೇಕು ಅವಳನ್ನ ಅಂತ ಅನ್ನಿಸ್ತಿದೆ ಅಂತ ಹೇಳಿದಾಗ ಅವ್ರ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರು. ಆದರೆ ನನಗೆ ಆಲ್ರೆಡಿ ಕಣ್ಣಲ್ಲಿ ನೀರು ಹೊರಗಡೆ ಬಂದ್ಬಿಟ್ಟಿತ್ತು. ಸೊ ಅಷ್ಟರ ಮಟ್ಟಿಗೆ ಅವ್ರ ಪಾತ್ರಗಳಿಗೆ ಕನೆಕ್ಟ್ ಆಗ್ತಿದ್ದಾರೆ ಅಂತ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ಆ ಪಾತ್ರ ರೀಚ್ ಆಗಿದೆ ಅನ್ನೋದಕ್ಕೆ ಖುಷಿ ಇದೆ. ಯಾಕಂದರೆ ಈಗ ಹೊರಗಡೆ ಹಿಂಗೆ ನೋಡಿದಾಗ ನೀವೇನಾ ಮಾಡಿರೋದು ಅನಿಸುತ್ತೆ ಅಂತ ಹೇಳ್ತಾರೆ. ಬಟ್ ಅದು ನಾನು ಮಾಡಿಲ್ಲ, ಖಂಡಿತವಾಗ್ಲೂ ಸುತನ್ ಸರ್ ಮಾಡಿಸಿದ್ದಾರೆ. ಆ ಒಂದು ಗೆಟಪ್ ಬರೋದಕ್ಕೆ ತುಂಬ ಪರಿಶ್ರಮ ಇದೆ ಅವರಲ್ಲಿ. ಆ್ಯಂಡ್ ಆಲ್ಸೋ ನಮ್ಮ DOP ಬಾಲರಾಜ್ ಸರು ಅಷ್ಟೇ, ನಮ್ಮ ಲುಕ್ಸ್ ವೈಸು, ನಮ್ಮ ಕಾಸ್ಟ್ಯೂಮ್ಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಓವರಾಲ್ ಆಗಿ ಎಲ್ಲರೂ ಆಲ್ಮೋಸ್ಟ್ ಸೆಟ್ಟಲ್ಲಿ ನಾವು ಬರೀ ಆರ್ಟಿಸ್ಟ್ ಅಂತನೋ ಅಥವಾ ಡೈರೆಕ್ಟರ್ ಆಗಲಿ ಅಥವಾ ಪ್ರೊಡ್ಯೂಸರ್ ಆಗಲಿ ನಮ್ಮ DOP ಸರ್ ಆಗಲಿ ಬರೀ ಅಷ್ಟೇ ಆ ಒಂದು ಫೀಲ್ಡ್ಗೆ ಸೀಮಿತವಾಗಿ ಮಾಡೋದಲ್ಲದೆ ಲಿಟ್ರಲಿ ಒಂದು ನಮಗೆ ನಾವೇ ಮೇಕಪ್ ಆರ್ಟಿಸ್ಟ್ ಆಗಿದ್ವಿ, ನಮಗೆ ನಾವೇ ಕಾಸ್ಟ್ಯೂಮರ್ ಆಗಿದ್ವಿ. ಈ ರೀತಿ ಎಲ್ಲ ಒಟ್ಟಾಗಿ ತುಂಬ ಒಗ್ಗಟ್ಟಾಗಿ ತುಂಬ ಪ್ರಾಮಾಣಿಕವಾಗಿ ಜೆನ್ಯೂನ್ ಆಗಿ ಈ ಒಂದು ವಲವಾರನ ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀವಿ. ಥ್ಯಾಂಕ್ ಯು. ನಾನು ಆಲ್ರೆಡಿ ಮಾತಾಡಿದ್ದೀನಿ. ಈಗ ಆ್ಯಕ್ಚುಲಿ ಒಂದು ವಾರ ನನ್ನ ಸಿನಿಮಾ ಥಿಯೇಟ್ರಲ್ಲಿ ಬಂದಿದೆ. ಈಗ ರಿವ್ಯೂಸು ನೋಡಿದ್ದೀರಾ. ನಾವೊಂಥರ ಇವತ್ತು ಅಫಿಷಿಯಲ್ ರಿಲೀಸು ಆ ಥರ ಯೋಚನೆ ಮಾಡ್ತಿದ್ವಿ. ಯಾಕೆಂದರೆ ಒಂದು ವಾರ ಟ್ರಯಲ್ ರನ್ ಆಗಿದೆ ಅಷ್ಟೇ. ಅದೇ ಕವಿರಾಜ್ ಸರ್ ತರದವರು, ವೀರಕಪುತ್ರ ಶ್ರೀನಿವಾಸ್ ತರದವರು. ಆ್ಯಕ್ಚುಲಿ ಈಗ ಕವಿರಾಜ್ ಸರ್ ಹೇಳಿದರು, ಯಾಕೆ ನನಗೆ ಕೇಳಲಿಲ್ವಲ್ಲ ಅಂತ. ಈಗ ಅದೇ ಥರ ನನಗೆ ಮನ್ಸೂರೆ ಸರ್ ಸಿನಿಮಾ ನೋಡಿ ಲಿಟ್ರಲಿ ಬೈದರು, ಈ ಸಿನಿಮಾ ನನಗೆ ತೋರಿಸಿಲ್ವಲ್ಲ, ಸುಮ್ಮನೆ ಆಗಿಬಿಟ್ರಿ ಅಂತ. ಪ್ರೀಮಿಯರಿಗೆ ಕರೆದಾಗ ಆ್ಯಕ್ಚುಲಿ ಅವ್ರನ್ನ ಕೋಆರ್ಡಿನೇಟ್ ಮಾಡೋಕ್ಕಾಗಲಿಲ್ಲ. ಅಂದರೆ ಸಿನಿಮಾ ನೋಡಿದ ಮೇಲೆ ಆ ಥರ ಕನ್ವಿನ್ಸ್ ಆಗ್ತಾರೆ, ಯಾಕೆ ಹೇಳಲಿಲ್ಲ ಅಂತಾರೆ. ಈ ಗಿರಿರಾಜ್ ಸರ್ ಟ್ರೈಲರ್ ನೋಡಿ ನನಗೆ ಫೋನ್ ಮಾಡಿದರು, ಇವತ್ತು ಅದನ್ನು ಫೇಸ್ಬುಕ್ಕಲ್ಲೂ ಬರ್ತಿದ್ದಾರೆ. ಈ ಸಿನಿಮಾನ ಹಿಂಗೆ ಸುಮ್ಮನೆ ರಿಲೀಸ್ ಮಾಡಬೇಡಿ, ತುಂಬ ವರ್ಕ್ ಮಾಡಿ ಅಂತ ತುಂಬ ಸಜೆಸ್ಟ್ ಮಾಡಿದರು. ಒಂದು 3 ತಿಂಗಳು ಟೈಮ್ ತಗೊಳ್ಳಿ ಅಂತಲ್ಲ. ಬಟ್ ನಿಮಗೂ ಗೊತ್ತು ಹೆಂಗೆ ಮಾರ್ಕೆಟ್ ರನ್ ಆಗುತ್ತೆ ಅಂತಂದರೆ ಚಾಲೆಂಜಸ್ ಏನಿರ್ತವೆ. ಪ್ರತಿ ವಾರ ಸಿನಿಮಾ ನಾವು ನಿನ್ನೆ ಕವಿರಾಜ್ ಸರ್ ಹೇಳ್ದಂಗೆ ಮೊನ್ನೆ ಅದೇ ಥರ ಹತಾಶೆ ಅಸಹಾಯಕತೆಲ್ಲ ನಿಂತಿದ್ವಿ. ಆ್ಯಕ್ಚುಲಿ
ಈ ಫ್ರೈಡೇ ಏನಾಗುತ್ತಾ ಅಂತ. ಒಂಥರ ಎವ್ರಿ ಫ್ರೈಡೇ ಮತ್ತು ಮಂಡೇ ಆಸಿಡ್ ಟೆಸ್ಟು ನಮಗೆ ಏನಾಗುತ್ತಪ್ಪ. ಜನ ರೆಸ್ಪಾನ್ಸ್ ಚೆನ್ನಾಗಿದೆ, ಬಟ್ ಓವರ್ ಆಲ್ ಕ್ರೌಡು ಇರೋ ಐ ಸ್ಕ್ರೀನಲ್ಲಿ ಅದಕ್ಕೆ ಜನ ಬರದೇ ಇದ್ದಾಗ ಇಷ್ಟೊಂದು ಒಳ್ಳೆ ಅಭಿಪ್ರಾಯ ಬಂದು ಅಯ್ಯೋ ಜನ ಬರ್ತಿಲ್ವಲ್ಲ ಅಂತ ಒಂದ್ಸಲ ನಾವು ನಮಗೆ ಎಷ್ಟೇ ಸೆಲ್ಫ್ ಮೋಟಿವೇಶನ್ ಮಾಡ್ಕೊಂಡಾಗ್ಲೂ ಒಂದ್ಸಲ ಸುಸ್ತಾಗ್ಬಿಡುತ್ತೆ. ಸೊ ಈಗ ಒಂದು ಸ್ವಲ್ಪ ಅದನ್ನೆಲ್ಲ ದಾಟ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಇವತ್ತು ಬೆಟರ್ ಸ್ಟೇಟಸ್ ಇದೆ. ಆಮೇಲೆ ಒಂದು ದೊಡ್ಡ ನ್ಯೂಸ್ ಇದೆ, ಡೈರೆಕ್ಟ್ ಅನೌನ್ಸ್ ಮಾಡ್ತೀನಿ. ಆ್ಯಕ್ಚುಲಿ US ರಿಲೀಸ್ ಮಾಡೋಕ್ಕೆ ಡಿಮ್ಯಾಂಡ್ ಬಂದಿದೆ. ಮೋಸ್ಟ್ಲಿ ನೆಕ್ಸ್ಟ್ ವೀಕೆಂಡ್, ಯಾಕೆಂದರೆ ಈ ಟೈಮ್ ಸಾಕಾಗಲಿಲ್ಲ. ನೆಕ್ಸ್ಟ್ ವೀಕು US ಒಂದು 5 ಸಿಟೀಸಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಬ್ಬರು ಸಿನಿಮಾ ರಿಲೀಸ್ ಆದಾಗ ಇಲ್ಲಿ ನೋಡಿದ್ರು, ಸೊ ಅವ್ರು ಆಲ್ರೆಡಿ ಅಪ್ರೋಚ್ ಮಾಡಿದ್ದಾರೆ. ಅಲ್ಲ, ಅವರೇ ನಮ್ಮನ್ನು ಅಪ್ರೋಚ್ ಮಾಡಿದ್ದಾರೆ ಸರ್. US ಒಂದಕ್ಕೆ ಅಪ್ರೋಚ್ ಮಾಡಿದ್ದಾರೆ. ಸೊ ಹಂಗಾಗಿ ಪ್ರೊಡ್ಯೂಸರು ಇವತ್ತು ಒಂದು ಪ್ರೊಡ್ಯೂಸರ್ ಅವ್ರು ಸ್ಟೇಜ್ ಮೇಲೆ ಬರಲ್ಲ, ಬಂದರೆ ಇಲ್ಲಿ ಕರಿತೀವಿ ಅಂದ್ಬಿಟ್ಟು ಬಂದಿಲ್ಲ. ಎರಡನೇದವ್ರು ಒಂದು ಸ್ವಲ್ಪ ಅದರಲ್ಲಿ ಬ್ಯುಸಿ ಇದ್ದಾರೆ, ಹಂಗಾಗಿ ಬಂದಿಲ್ಲ. ಹೊರಗಡೆ ರೆಸ್ಪಾನ್ಸು, ಈವನ್ ಒಂದಿಷ್ಟು ನಾರ್ತ್ ಇಂಡಿಯನ್ ಕ್ರೌಡ್, ಅಂದರೆ ಲ್ಯಾಂಗ್ವೇಜ್ ಬರದೇ ಇರೋ ಕ್ರೌಡ್ ನೋಡಿದ್ರು ತುಂಬ ಎಕ್ಸೈಟ್ ಆಗಿ ಮಾತಾಡಿದ್ದು ನೋಡಿ ನಮಗೆ ಸರ್ಪ್ರೈಸ್ ಆಯಿತು. ಯಾಕೆಂದ್ರೆ ನಾವು ಯೂಶ್ವಲಿ ಏನಂತೀವಿ, ಕನ್ನಡ ಸಿನಿಮಾ ಈಗ ಇಲ್ಲಿರೋ ಪ್ರಮೋದ್ ಮರವಂತೆ ಸರ್ಗಾಗ್ಬೋದು, ಕವಿರಾಜ್ ಸರ್ಗಾಗ್ಬೋದು, ಎಲ್ಲರಿಗೂ ಹೊಸು ಅಥವಾ ಹಳ್ಳಿ ಇಂಥವು ಹಂಗಾಗಿ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ಏನೂ ಗೊತ್ತಿಲ್ಲದಿರೋ ಟೂ ಅರ್ಬನ್ ಅಂತ ಅನ್ಸೋ ಅಥವಾ ಕಾಸ್ಮೋ ಕಲ್ಚರ್ ಅವರು ಕೂಡ ಹತ್ತು ಮಾತಾಡಿದಾಗ ಫೀಡ್ಬ್ಯಾಕ್ ಕೊಟ್ಟರು ನಮ್ಮ ಹತ್ರ ಇರೋ ರಿವ್ಯೂಸಲ್ಲೂ ನಮಗೆ ಆಶ್ಚರ್ಯ ಆಯಿತು. ಅಂದರೆ ದ ಪವರ್ ಆಫ್ ಸಿನಿಮಾ ಇದೆಯಲ್ಲ, ನಾವು ಯಾವುದೋ ಈಗ 12 Angry Men, ಶಿಂಡ್ಲರ್ಸ್ ಲಿಸ್ಟು, ಬೈಸಿಕಲ್ ಥೀಫಲ್ಲಿ ನೋಡಿ ನಾವೊಂದು ಪೀರಿಯಡಲ್ಲಿ ಸುಮಾರು ಒಂದು 20 ವರ್ಷದಿಂದ ಬೈಸಿಕಲ್ ಥೀಫ್ ನೋಡಿದಾಗ ನನಗಾಗಿದ್ದು. ಆ್ಯಕ್ಚುಲಿ ಅವರು ಅದನ್ನು ಫೀಲ್ ಮಾಡ್ತಿದ್ದಾರೆ. ನಾವು ನಮ್ಮ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಆ ಎಮೋಷನ್ಸ್ ವಿತೌಟ್ ಲ್ಯಾಂಗ್ವೇಜು ಆ ಸಿನಿಮಾ ಪವರ್ ಅನಿಸುತ್ತೆ. ಬಟ್ ಅದೇ ಅದನ್ನು ಕನ್ನಡ ಇಂಡಸ್ಟ್ರಿ ಕೂಡ ಉಳಿಸ್ಕೋಬೇಕು, ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಖಂಡಿತ ನಾವಿಲ್ಲ ಅಂತ ಹೇಳಿಲ್ಲ. ಹೇಳಿದ್ನಲ್ಲ, ಕವಿರಾಜ್ ಸರ್ ಮೊನ್ನೆವರೆಗೆ ಕವಿರಾಜ್ ಸರ್ ನಮಗೂ ಇಡೀ ಸಿನಿಮಾಗೆ ಸಂಬಂಧ ಇಲ್ದಿರೋ ಕವಿರಾಜ್ ಸರ್ ಇವತ್ತು ನಾವು ಸೆಂಟ್ರಲ್, ಅಂದರೆ ಈಸ್ ದ ಸೆಂಟರ್ ಆಫ್ ಅಟ್ರಾಕ್ಷನ್. ಸೊ ಏನೂ ಇಲ್ದಲೇ ಬರೀ ಸಿನಿಮಾ ಪ್ರೀತಿಯಿಂದ ಬಂದಿರೋದೇ ನಮಗೊಂದು ದೊಡ್ಡ ಎಕ್ಸಾಂಪಲು. ಆಮೇಲೆ ದೊಡ್ಡ ಸಪೋರ್ಟು. ಈಗ ಯಾರೋ ಸಿನಿಮಾದಲ್ಲಿ ಕದ್ರಿ ಸರ್ ಅಫ್ಕೋರ್ಸ್ ಮಾಡ್ತಿದ್ದಾರೆ, ಅವ್ರಿಗೆ ತೊಂದರೆ ಕೊಟ್ಟಿದ್ವಿ ಸುಮಾರು ಬಿಗಿನಿಂಗಿಂದಲೂ, ಅದೆಲ್ಲ ಮಾಡ್ತಿದ್ವಿ. ಕವಿರಾಜ್ ಸರಿಗೆ ಕೊನೆ ಟೈಮಲ್ಲಿ ತೊಂದರೆ ಕೊಡೋದಿದೆಯಲ್ಲ, ಅದು ನಮಗೆ ಖುಷಿ ಕೊಡ್ತಾ ಇದೆ. ನಾವು ಅವ್ರಿಗೆ ತೊಂದರೆ ಕೊಡ್ತಿರೋದು ಕೂಡ. ಥ್ಯಾಂಕ್ ಯು ಸೋ ಮಚ್. ಈಗ ಬಂದಾಗ ಮಾತಾಡ್ತೀರಾ? ಈಗ 5 ಸ್ಕ್ರೀನ್ ಬೆಂಗಳೂರಲ್ಲಿ 5 ಸ್ಕ್ರೀನ್ ಇದೆ ಸರ್. ಹಾಂ, ಆ್ಯಕ್ಚುಲಿ ಸಕಲೇಶ್ಪುರ, ಹಾಸನ, ಪುತ್ತೂರು, ಮೈಸೂರು, ಶಿವಮೊಗ್ಗ ಈ ಕಡೆನೂ ಇದೆ ಸರ್. ಸರ್ ಅದು ನಾವು ನಮಗೆ ಒಂದು ಸ್ವಲ್ಪ ನಮ್ಮ ಲಿಮಿಟೇಷನ್ಸ್ಗೆ, ಅಂದರೆ ಫಸ್ಟ್ ಪ್ರೊಡಕ್ಷನ್ಸ್ ಆಗಿ ಹೊರಗಡೆಗೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ. ಯಾರೋ ಹುಬ್ಳಿಲಿ ಕೇಳ್ತಿದ್ರು, ಬೆಳಗಾಮಲ್ಲಿ ಈ ಕವಿರಾಜ್ ಸರ್ಗೆ ರಿಪ್ಲೈಯೂ ಹಾಕಿದ್ರು ಇಲ್ಲೆಲ್ಲಿದೆ ಅದೇನೆ ಅಂತ. ಒಂದ್ಸಲ ಬೆಂಗಳೂರಲ್ಲಿ ವರ್ಡ್ ಆಫ್ ಮೌತಿಂದ ಆದರೆ, ಅಥವಾ ನಿಮ್ಮೆಲ್ಲರ ಸಪೋರ್ಟಿಂದ ನಮಗೆ ಈ ಸಿನಿಮಾ ತುಂಬ ಚೆನ್ನಾಗಿದೆ, ಮಿಸ್ ಮಾಡಬಾರ್ದು ಅಂದರೆ ಹೊರಗಡೆ ಸೆಂಟ್ರವರು ಅವರೇ ಹಾಕೊಳ್ತಾರೆ ಅಂತ ಅಂದರೆ ನಾವು ಒಂದು ಸ್ವಲ್ಪ ಅಲ್ಲಿಗೆ ಹೋಗ್ಬೋದು. ಇಲ್ಲಿ ನಿಲ್ಲಿಸ್ದಲ್ಲೇ ಹೊರಗಡೆ ನಿಲ್ಸೋಕ್ಕೆ ಕಷ್ಟ ಅನ್ನೋ ಥರದ್ದು. ಅದಕ್ಕಾಗಿ ನಾವು ಒಂಚೂರು ಬೆಂಗಳೂರು ಫೋಕಸ್ ಮಾಡ್ತಿದ್ದೀವಿ ಸರ್. ಹೌದು ಸರ್, ನಾವು ಅದೇನೆ ಸರ್. ಯಾಕೆಂದರೆ ಹೊರಗಡೆಗೆ ಇದೆ ಈಗ. ಹೌದು ಸರ್, ನಾವು ಈಗ ಆ ಥರದ್ದು ಯಾವ್ದಾರು ಒಂದು ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, ಟ್ರೈ ಮಾಡ್ಬೇಕು ಸರ್. ಅಂದರೆ ನಮಗೀಗ ಒಂಚೂರು ಬೆಂಗಳೂರಲ್ಲಿ ಆ ಥರ ಜನ ಬರ್ತಾವ್ರೆ ಅಂದರೆ ಎಲ್ಲೋ ಅಟೆನ್ಷನ್ ಸಿಕ್ಕಿ ಯಾವುದೋ ಆ ಮಾರ್ಕೆಟಲ್ಲಿರೋರು ಅಪ್ರೋಚ್ ಮಾಡಿದರೆ ನಮಗೆ ಈಸಿ ಆಗುತ್ತೆ. ಆ ಥರದ್ದೊಂದು ಅದೇ ಅವರಾಗೆ ಹಿಂಗ್ ಮಾಡಿ ಅಂತ ಹೇಳುತ್ತಿದೆಯಲ್ಲ, ಅದು ನಿಮ್ಮ ಸಿನಿಮಾಕ್ಕೊಂದು ಸ್ಫೂರ್ತಿ. ಅವರು ಒಂದು 1000 ಸಿನಿಮಾಗಳು ಅಟೆಂಡ್ ಮಾಡಿರ್ತಾರೆ, ತುಂಬಾ ಕಮ್ಮಿ ಈ ತರ ಇನ್ನೇನೋ ಕ್ವಶನ್ ಕೇಳಿರ್ಬೋದು, ಬಟ್ ಹಿಂಗ್ ಮಾಡಿ ಅಂತ ಪ್ರೊಆಕ್ಟಿವ್ ಆಗಿ ಹೇಳೋದು. ನಾನು ಹೆಂಗ್ ಮಾಡಿದ್ನು ಅವರು ಹಂಗೆ ಹೇಳ್ತಿದಾರಲ್ಲ. ಥ್ಯಾಂಕ್ ಯು ಸರ್. ಇಲ್ಲ, ಅದೇ ನಾವು ಎಲ್ಲ ಪ್ರತಿ ದಾರಿನೂ ಹುಡುಕ್ತಿದ್ದೀವಿ ಸರ್. ಈಗ ಏನಿವೆ ತುಂಬ ಮಾತಾಡೋಕ್ಕಿರೋದು ನಮ್ಮ ಇದು ಕ್ಯಾಪ್ಟನ್ ಆಫ್ ದ ಶಿಪ್. ಇಡೀ 2020ರಲ್ಲಿ ನಾನು ಬರೀ ಇಂಟ್ರಡಕ್ಷನ್ ಕೊಟ್ಬಿಟ್ಬಿಡ್ತೀನಿ ಸರ್. ನಾವಿಬ್ಬರು ಒಂದೇ ಏರಿಯಾದವರು, ಅಂದರೆ ಡೈರೆಕ್ಟರ್ ನಾನು ಸಕಲೇಶ್ಪುರದವರು. ಸೊ 2020ರಲ್ಲಿ ಕತೆ ಮಾಡಿದಾಗ ಫಸ್ಟ್ ನನಗೆ ಕತೆ ಹೇಳಿದ್ರು. ಒಂದು ಸಿನಿಮಾ ಅವರು AD ಆಗಿದ್ದಕ್ಕೆ ನಾನು ವರ್ಕ್ ಮಾಡಿದ್ದೆ.
ಸೊ ಅಲ್ಲಿಂದ ಒಟ್ಟಿಗೆ ಜರ್ನಿ ಶುರುವಾಯಿತು. ನಾನು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಅಪ್ಪ ಕ್ಯಾರೆಕ್ಟರ್ ಮಾಡಿರೋದು ಅಂದರೆ ನಂದು ಅದಕ್ಕಿಂತ ಹೆಚ್ಚಿಗೆ ನಾನು ಸಿನಿಮಾ ಜೊತೆ ಡೈರೆಕ್ಟರ್ ಜೊತೆ ಇರೋದು ಹೆಚ್ಚಿಗೆ. ಸೊ ಓವರ್ ಟು ಸುತ್ತನ್ಗೌಡ. ಮೊದಲನೇದಾಗಿ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮತ್ತು ಸಾಮಾಜಿಕ ಜಾಲತಾಣದ ಎಲ್ಲ ಪತ್ರಕರ್ತರಿಗೆ ನನ್ನ ಧನ್ಯವಾದಗಳು. ಸಾರಿ ಅಂದರೆ ಇದು ಮೊದಲನೇ ಪ್ರೆಸ್ ಮೀಟ್, ನನಗೆ ಸ್ವಲ್ಪ ನರ್ವಸ್ ಆಗಿದ್ದೀನಿ ನಿಜ ಹೇಳಬೇಕಂದ್ರೆ. ಎಲ್ರಿಗೂ ತುಂಬ 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 ಅಂದರೆ ಹೃದಯದಿಂದ ಹೇಳ್ತಿದ್ದೀನಿ ಧನ್ಯವಾದ. ಯಾಕೆಂದರೆ ತುಂಬ ಒಳ್ಳೊಳ್ಳೆ ರಿವ್ಯೂಸ್ ವಿಮರ್ಶೆಗಳನ್ನ ಬರ್ತಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಒಳ್ಳೊಳ್ಳೆ ಸಿನಿಮಾಗಳಿಗೆ ನಿಮ್ಮ ಸಪೋರ್ಟ್ ಯಾವತ್ತೂ ಇದ್ದೇ ಇರುತ್ತೆ ಅಂತ ನಾನು ಅವತ್ತಿಂದ ನಂಬ್ಕೊಂಡ್ಬಂದಿದ್ದೀನಿ. ಈ ಸಿನಿಮಾಗೂ ತುಂಬ ಚೆನ್ನಾಗಿ ಬರ್ತಿದ್ದೀರಾ, ತುಂಬ ತುಂಬ ಖುಷಿ ಇದೆ ನನಗೆ. ಮತ್ತು ಇಂಡಸ್ಟ್ರಿಯಿಂದನೂ ಅಷ್ಟೇ ಸರ್. ಆ್ಯಕ್ಚುಲಿ ಇದು ಅಪ್ಪು ಸರ್ ಕತೆ ಕೇಳಿ ಸಖತ್ ಇಷ್ಟಪಟ್ಟು ನಾನು ಒಂದು ನಿಮಿಷ ತಪ್ಕೊಂಡಿದ್ರು ಸರ್. ಆ್ಯಕ್ಚುಲಿ ಅವ್ರಿಗೆ ಸಖತ್ ಇಷ್ಟ ಆಗಿತ್ತು ಈ ಕತೆ. ಒಂಥರ ಕಾಕಮುಟ್ಟ ಈ ಥರ ಫೀಲ್ ಆಗಿದ್ರು. ಇದು ಅವ್ರು PRK ಪ್ರೊಡಕ್ಷನ್ಲೇ ಆಗಬೇಕಾಗಿತ್ತು. ಅವ್ರು ಹೋಗೋದು ಅಂದರೆ ನನಗೆ ಇನ್ನೂ ಡೇಟ್ ನೆನಪಿದೆ, ಆ ದೃಶ್ಯ ಇನ್ನೂ ಕಣ್ಣಲ್ಲಿದೆ. ಅಕ್ಟೋಬರ್ 13, 2022ರಲ್ಲಿ ನಾನು ಅವ್ರಿಗೆ ಅಂದರೆ ನಾನು ಅವ್ರ ಪ್ರೊಡಕ್ಷನ್ಲೇ ಮಾಯಾ ಬಜಾರ್ ನಾನು ಒಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದೆ. ಅವ್ರ ಕತೆ ಕೇಳಿ 10 ದಿನದಕ್ಕೆ ಅವ್ರು ಇಲ್ದಂಗೆ ಆಯಿತು. ಅದಾದಮೇಲೆ ಹೊಸ ಪ್ರೊಡಕ್ಷನ್ ಹೌಸಲ್ಲಿ ನಾನು ಕೆಲಸ ಮಾಡಿದ್ದು. ನಾನು ಅದೇ ಈಗಿರೋ ಪ್ರೊಡ್ಯೂಸರ್ ಗಿರಿಧರ್ ಜೆ ಅಂತ ಮಾಫ್ ಪ್ರೊಡಕ್ಷನ್ಸ್, ಅವ್ರಿಗೆ ನಾನು ತುಂಬ ಋಣಿಯಾಗಿರ್ತೀನಿ ಜೀವನ ಪೂರ್ತಿ. ಯಾಕೆಂದರೆ ಸರ್ ಈ ಥರದ ಕತೆಗಳನ್ನ ಎಲ್ಲರೂ ಅಂದರೆ ನೀವು ಸಿನಿಮಾ ನೋಡಿರೋದ್ರಿಂದ ನಾನು ಹೇಳ್ತಿದ್ದೀನಿ, ಎಲ್ಲರೂ ಒಪ್ಕೊಳ್ಳೋ ಗಟ್ಸ್ ಇರಲ್ಲ ಸರ್. ಅಂದರೆ ಗೊತ್ತಲ್ಲ ಸರ್, ಅಂದರೆ ಒಂದು ಫಾರ್ಮೇಟ್ ಇಟ್ಕೊಂಡು ಸಿನಿಮಾ ಮಾಡೋದು, ಅಥವಾ ಯಾವುದೋ ಒಂದು ಸಿನಿಮಾ ಹಿಟ್ ಆಯಿತು ಅಂದರೆ ಅದೇ ಫಾರ್ಮೇಟ್ ಇಟ್ಕೊಂಡು ಸಿನಿಮಾ ಮಾಡು ಅಂತ ಹೇಳೋ ಪ್ರೊಡ್ಯೂಸರ್ಸೇ ಜಾಸ್ತಿ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಇದರಲ್ಲಿ ನಂಗೆ ತುಂಬ ಖುಷಿ ಇದೆ ನನ್ನ ಪ್ರೊಡ್ಯೂಸರ್ ಮೇಲೆ. ಮತ್ತು ಇಂಡಸ್ಟ್ರಿಯಿಂದ ಸಪೋರ್ಟ್ ಸರ್. ಈ ಸಿನಿಮಾ ನಿವೇದಿತಾ ಮ್ಯಾಮ್ ನೋಡಿ ಶಿವಣ್ಣ ಸರ್ಗೆ ತೋರಿಸಿ ಅವರೇ ಪ್ರೆಸೆಂಟ್ ಮಾಡಬೇಕಾಗಿತ್ತು ಈ ಸಿನಿಮಾನ. ಅದು ಆಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಕೂಡ. ಆದರೆ ಅಂದರೆ ಅವರು ತುಂಬ ಬ್ಯುಸಿ ಇರೋದ್ರಿಂದ, ಬ್ಯುಸಿ ಆಗಿದ್ದರಿಂದ, ಅಂದರೆ ಸ್ವಲ್ಪ ಟೈಮ್ ಕೇಳಿದ್ರಿಂದ ನಾವು ಸ್ವಲ್ಪ ಅಂದರೆ ಮಾಲ್ತೇಶಣ್ಣ ಹೇಳ್ದಂಗೆ 2020ರಲ್ಲಿ ಸ್ಟಾರ್ಟ್ ಮಾಡಿದ್ದು ಜರ್ನಿ. ಇದು ವಾರ ಈಗ 2026, 6 ವರ್ಷ ಶೂಟ್ ಮಾಡಿ 1.5 ವರ್ಷ ಆಗಿತ್ತು. ಅಂದರೆ ಸಿನಿಮಾ ರೆಡಿಯಾಗಿ 1 ವರ್ಷ ಆಗಿತ್ತು. ಅದಕ್ಕೆ ನಾವು ಕಾಯೋದಿಲ್ಲ. ಮತ್ತು ರಿಷಬ್ ಸರ್ ಸ್ಟೋರಿ ಶೇರ್ ಮಾಡಿದ್ದಾಗಲಿ, ಜೋಗಿ ಸರ್ ಬರ್ದಿದ್ದಾಗಲಿ, ಅದು ಎಲ್ಲದಕ್ಕಿಂತ ನಾನು ನಿಜವಾಗ್ಲೂ ಹೇಳ್ತೀನಿ ಕವಿರಾಜ್ ಸರ್ಗೆ ನಾನು ಜೀವನ ಪೂರ್ತಿ ಋಣಿಯಾಗಿರ್ತೀನಿ. ನಿಜವಾಗ್ಲೂ ಜೀವನ ಪೂರ್ತಿ ನನಗೂ ಅವ್ರ ಥರನೇ ಇರಬೇಕು ಮುಂದೆ. ಹಾಗೆ ಅಂದರೆ ನಾನು ಏನಾದರೂ ಮುಂದೆ ಚಿಕ್ಕದಾಗಿ ಬೆಳೆದ್ರೆ ನಾನು ಅದೇ ಥರ ಸಪೋರ್ಟ್ ಮಾಡಬೇಕು. ಇಲ್ಲ ಸರ್, ಇಲ್ಲ ಖಂಡಿತ ಸರ್. ಅಂದರೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಸರ್. ಇಲ್ಲ ಖಂಡಿತ ಸರ್, ನಮ್ಮ ಪ್ರಮೋದ್ ಸರೇ ಹೌದು, ಖಂಡಿತ ಹೌದು. ಮತ್ತು ಧನಂಜಯ್ ಸರ್ ಫಸ್ಟ್ ಟ್ರೈಲರ್ ರಿಲೀಸ್ ಮಾಡಿಕೊಟ್ರು. ನಿರೂಪ್ ಭಂಡಾರಿ ಸರ್ ಇದು ಮಾಡಿದರು. ಜೋಗಿ ಸರ್ ತುಂಬ ಚೆನ್ನಾಗಿ ಬರೆದ್ರು. ವೀರಕಪುತ್ರ ಶ್ರೀನಿವಾಸ್ ಅವರು ತುಂಬ ಚೆನ್ನಾಗಿ ಬರೆದು ಅರ್ಧ ಗಂಟೆ ಮಾತಾಡಿ ಒಂದು 5 ನಿಮಿಷ ತಪ್ಕೊಂಡಿದ್ರು ಸರ್. ಮನ್ಸೋರೆ ಸರ್ ಒಂದು 10 ಸಲ ತಪ್ಕೊಂಡಿದ್ದಾರೆ ಅವರು ಸಿನಿಮಾ ಮುಗಿದ ಮೇಲೆ. ಅಂದರೆ ಅವ್ರಿಗೆ ಅಷ್ಟು ಇಷ್ಟ ಆಯಿತು ಸಿನಿಮಾ. ಅದೇ ಸರ್, ನಾನು ಪ್ರೇಕ್ಷಕರಲ್ಲಿ ಕೇಳೋದು ಒಂದೇ ಸರ್, ದಯವಿಟ್ಟು ಅಂದರೆ ಸಿನಿಮಾ ನೋಡಿ ಅಂತ ಹೇಳಲ್ಲ. ಅಂದರೆ ಎಸೆನ್ಸಿಯಲ್ ಅಲ್ಲ ಸಿನಿಮಾ ಅಂದರೆ, ಅವರಿಗೆ ಅನ್ನ ಅಲ್ಲ ಸರ್, ಊಟ ಅಲ್ಲ. ಅಥವಾ ಸಿನಿಮಾ ನೋಡ್ದಿಲ್ಲ ಅಂದರೆ ಅವ್ರೇನು ಬದುಕಲ್ಲ, ಆ ಥರದ್ದೇನಲ್ಲ. ಬಟ್ ಅದೇ ದಯವಿಟ್ಟು ಅಂದರೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಇಷ್ಟ ಆಗುತ್ತೆ. ಅಕಸ್ಮಾತ್ ನೀವು ನೋಡಲಿಲ್ಲ ಅಂದ್ರೆ ಮುಂದೆ ಯಾವತ್ತೋ ಒಂದಿನ TV ರೈಟ್ಸ್ ಅಥವಾ ಅಂದರೆ ಸಿನಿಮಾ ಫೇಲ್ ಆದರೆ ಯೂಟ್ಯೂಬಲ್ಲಿ ಫ್ರೀಯಾಗಿ ಬರ್ಬೋದೇನೋ. ಯೂಟ್ಯೂಬಲ್ಲಿ ಫ್ರೀಯಾಗಿ ನೋಡ್ಬಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡಿಕೊಂಡೆ ಅಂತ ದಯವಿಟ್ಟು ಹೇಳಬೇಡಿ. ನಮ್ಮ ಹೊಟ್ಟೆ ಒರೆಯುತ್ತೆ ಸರ್. ಯಾಕೆಂದರೆ ನನ್ನ ಜರ್ನಿಯಲ್ಲಿ ನಾನು 2012ರಲ್ಲಿ ಇಂಡಸ್ಟ್ರಿಯಲ್ಲಿ ಇರೋದು. ದುಡ್ಡು ಅನ್ನೋದು ನೋಡಿಲ್ಲ ಸರ್. ಓಪನ್ ಆಗಿ ಹೇಳ್ತೀನಿ ಸರ್. ಎಲ್ಲೂ ಅಂದರೆ ಮೊದಲನೇ ಸಿನಿಮಾಗೆ ನಾನೇ 30,000 ರೂಪಾಯಿ ಖರ್ಚು ಮಾಡಿದೆ ಸರ್. ನಾನು ಚೂರು ಅಂದರೆ ಕೆಲಸ ನಂಗೆ ಇಂಡಸ್ಟ್ರಿ ಹಿಂಗೆ ಅಂತ ಗೊತ್ತಿದ್ದರಿಂದ ಅದು ಹೇಳಲ್ಲ ಸರ್. 2ನೇ ಸಿನಿಮಾ ದೊಡ್ಡ ಸಿನಿಮಾ ಸರ್, ದೊಡ್ಡ ಡೈರೆಕ್ಟ್ರು. 1.5 ವರ್ಷ ಕೆಲಸ ಮಾಡಿದೆ ಆ ಸಿನಿಮಾಗೆ. ಕೊಟ್ಟಿದ್ದು 5,000 ಸರ್. ಅಂದರೆ ಹೋಗಿ ಬರೋದಕ್ಕೆಲ್ಲ ಏನಕ್ಕೂ ಆಗಲ್ಲ. 5,000 ಅನ್ನೋದಕ್ಕೆ ಕೆಲವರು ಪಬ್ಬಿಗೆ ಹೋದರೆ ಒಂದು ಬಿಲ್ ಅಷ್ಟೇ. 1.5 ವರ್ಷಕ್ಕೆ 5,000 ಕೊಟ್ಟು ಅದು ಅವ್ರ ಹತ್ರನೇ ಇನ್ನೊಂದು ಸಿನಿಮಾ ಮಾಡಿದೆ, ಅದಕ್ಕೂ 5,000 ಕೊಟ್ಟಿದ್ದು. ಹಾಗೆ ಎಲ್ಲನೂ ನಾನು ಈ ಸಿನಿಮಾನೂ ಅಷ್ಟೇ ಓಪನ್ ಆಗಿ ಹೇಳ್ತೀನಿ. ಅಂದರೆ ಈ ಸಿನಿಮಾ ಮಾಡಿರೋದು ಖುಷಿ, ರೆಮ್ಯುನರೇಷನ್ ತಗೊಂಡು ಸಿನಿಮಾ ಮಾಡಿಲ್ಲ. ಸಿನಿಮಾ ಚೆನ್ನಾಗಾದ್ರೆ ಏನೋ ಒಂದು ಕೊಡ್ತೀನಿ ಏನೋ ಮಾತಲ್ಲಿ ಮಾಡಿರೋದು. ಸಿನಿಮಾ ಅನ್ನೋದೇ ಅಂದರೆ ಈಗ OTT ಕಲ್ಚರ್ ಬಂದಿರೋದ್ರಿಂದ ಹೇಳ್ತೀನಿ, ಸಿನಿಮಾನದು ಥಿಯೇಟ್ರ್ ಮಧ್ಯೆ ಕೂತ್ಕೊಂಡು ನೋಡಿ ಆಡಿಯನ್ಸ್ ಎಂಜಾಯ್ ಮಾಡಬೇಕಾಗಿದ್ದು ಸಿನಿಮಾ ಸರ್. ಎಲ್ಲನೂ ಅಷ್ಟೇ.
ಥಿಯೇಟ್ರಿಗೋಸ್ಕರನೇ ಸಿನಿಮಾ ಮಾಡಬೇಕು ಪ್ರತಿಯೊಬ್ಬರು. ನನ್ನ ಪ್ರಕಾರ ಥಿಯೇಟ್ರಲ್ಲೇ ನೋಡಬೇಕು ಸಿನಿಮಾನ. ನೋಡಿದರೆ ಖಂಡಿತ ನಿರಾಶೆ ಆಗಲ್ಲ ಅಂತ ಹೇಳ್ತೀನಿ ಸರ್. ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಸಿನಿಮಾ ನೋಡಿದರೆ ಕೇಳಿದ್ರೆ ನಾನು ಆನ್ಸರ್. ಇಲ್ಲ ಸರ್, ಅಂದರೆ ಒಂದು ಒಳ್ಳೆ ಕತೆ ಹೇಳಬೇಕು ಅನ್ನೋದಷ್ಟೇ ಸರ್ ನನ್ನ ಉದ್ದೇಶ ಅಷ್ಟೇ ಸರ್. ಆ್ಯಕ್ಚುಲಿ ನನ್ನ ಪ್ರಕಾರ ಸರ್ ಇದು ಕಮರ್ಷಿಯಲ್ ಸಿನಿಮಾನೇ ಸರ್. ಹಾಂ, ಈ ಫೀಲ್ ಗುಡ್ ಸಿನಿಮಾ ಸರ್. ಹಾಂ, ಇಲ್ಲ ಸರ್, ಅಂದರೆ ನಾವು ಹಾಂ ಅಲ್ಲ, ನಾನೊಬ್ಬ ಪ್ರೇಕ್ಷಕಾಗಿ ಹೇಳ್ತೀನಿ, ಇದು ಕಮರ್ಷಿಯಲ್ ಸಿನಿಮಾ. ಎಂಟರ್ಟೈನಿಂಗ್ ಆಗಿದೆ, ಎಂಗೇಜಿಂಗ್ ಆಗಿದೆ. ಎರಡು ಗಂಟೆ ಹಿಡಿದು ಕೂರಿಸಿದೆ ಅಂತ ಬೇರೆಯವ್ರು ಹೇಳ್ತಿದ್ದಾರೆ. ಹಂಗಾಗಿ ಖಂಡಿತ ಹೌದು ಸರ್. ಹಾಂ ಸರ್. ಇಲ್ಲ ಸರ್, ಅಂದರೆ ನಮ್ಮ ಇಲ್ಲಿ ಏನಾಗಿದೆ ಅಂದರೆ ಫೆಸ್ಟಿವಲ್ ಅಂದರೆ ಆರ್ಟ್ ಸಿನಿಮಾ ಅಂತ ಬ್ರ್ಯಾಂಡ್ ಮಾಡಿಬಿಡ್ತಾರೆ ಸರ್. ಈಗ ಹೆಸರು ತಗೊಳ್ಳೋದು ಬೇಡ, ಒಳ್ಳೊಳ್ಳೆ ಸಿನಿಮಾ ಫೆಸ್ಟಿವಲ್ ಆಗಿದ್ದು ಥಿಯೇಟ್ರಿಕಲ್ ರನ್ ಏನೂ ಆಗಿಲ್ಲ ಸರ್, ಕಮರ್ಷಿಯಲ್ ಏನೂ ಆಗಲ್ಲ. ಹಾಗಾಗಿ ಸರ್ ಓಕೆ, ಬೆಟರ್ ರೆಸ್ಪಾನ್ಸು. ನಮಗೆ ಈ ವಾರ ಒಂಥರ ಏನೋ ಅಗ್ನಿ ಪರೀಕ್ಷೆ ಈ ಸೆಕೆಂಡ್ ವೀಕು. ಸೊ ನಾವು ರಿಕ್ವೆಸ್ಟ್ ಮಾಡೋದು ಅದೇನೆ, ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಿರೋದು. ಇವತ್ತು ಪ್ರೆಸ್ ಮೀಟ್ ಬಂದಿರೋದು ಅಥವಾ ಈಗ ಎಲ್ಲ ಗಣ್ಯರು ಮಾತಾಡಿದ್ದು ಅದೇ ಉದ್ದೇಶ. ನಮಗೆ ಈ ವಾರ ಒಂದು ಅಟ್ಲೀಸ್ಟ್ ಥಿಯೇಟ್ರಿಗೆ ಜನ ಬಂದರೆ ಆಮೇಲೆ ಸಿನಿಮಾ ಕೆಲಸ ಮಾಡಿಸ್ಕೊಳ್ತೈತೆ ಅಂತೀವಿ. ಯಾಕೆ ನೀವು ನೋಡಿ ಈಗ ನೀವು ಹೇಳ್ತಿದ್ದೀರಲ್ಲ ಅದು. ಆಮೇಲೆ ಅದೇ ಬೇರೆದಕ್ಕೆಲ್ಲ ಈಗ ನಾವು ಈಗ ಬೇರೆ ಲ್ಯಾಂಗ್ವೇಜು ಪ್ಯಾರಲಲ್ಲಿ ಅದನ್ನು ವರ್ಕ್ ಮಾಡ್ತೀವಿ. ಬಟ್ ಕನ್ನಡ ಬೆಂಗಳೂರು ಸಿಟಿಯಲ್ಲಿ ಇಲ್ಲಿ ಒಂಚೂರು ಸಿನಿಮಾ ನೋಡೋಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ಸರ್. ಒಂದಿಷ್ಟು ಕ್ವಶನ್ ಇದ್ರೆ ಕೇಳಿ, ಎಲ್ಲರೂ ಇದ್ದಾರೆ. ಆಮೇಲೆ ಇನ್ನೊಬ್ರು ಥ್ಯಾಂಕ್ಸ್ ಹೇಳಬೇಕು, ಇದಕ್ಕೆ ಸಿಂಗ್ ಸೌಂಡ್ ಮಾಡಿದ್ದು ಆದರ್ಶ್ ಅಂತ. ತುಂಬ ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ. ಅವರು ಸಿನಿಮಾ ಆದಮೇಲೆ ಸಿಕ್ಕಿಲ್ಲ. ಎಡಿಟರ್ ಶ್ರೀಕಾಂತ್ ಅವರು, ಸುಮನ್ ಸರ್ EP ತುಂಬ ಬ್ಯಾಕ್ ಬೋನ್ ಆಗಿ ನಿಂತವರು, ತುಂಬ ಚಾಲೆಂಜಸ್ಸಲ್ಲಿ ಕರೆಕ್ಟ್ ಟೈಮಿಗೆ ಪೇಮೆಂಟ್ ಕೊಟ್ಟಿರೋರು. ಒಬ್ಬೊಬ್ಬಕ್ಕೆ ಈಗ ಆ್ಯಕ್ಚುಲಿ ತುಂಬ ಪ್ರೊಡಕ್ಷನಲ್ಲಿ ಅದೊಂದು ಪ್ರಾಬ್ಲಮ್ ಇರುತ್ತೆ. ಅಟ್ಲೀಸ್ಟ್ ಸುಮನ್ ಸರ್ಗೆ ಯಾರೂ ಕಂಪ್ಲೇಂಟ್ ಮಾಡೋಂಗಿಲ್ಲ ಎಕ್ಸೆಪ್ಟ್ ನಮ್ಮ ಡೈರೆಕ್ಟ್ರು. ಆಮೇಲೆ ಈ ಸಿನಿಮಾದ ಆ್ಯಕ್ಚುಲಿ ಹೇಳಿದರು ಎಲ್ಲ ಕೊನೆ ಹೈಲೈಟ್ಸು 2 ಬಾಂಬ್ಗಳಿದ್ದಾವೆ. ಅವನು ಅಲ್ಲಿಂದ ತೊಂದರೆ ಕೊಡ್ತಾವನೆ ಮಾತಾಡ್ತೀನಿ ಅಂತ. ಕೊಂಡೇಸಿ ಒನ್ ಮೋರ್ ಥಿಂಗ್ ನಾನು ಆವಾಗ ಹೇಳಕ್ ಮರ್ತೋದೆ. ಥ್ಯಾಂಕ್ ಯು ಕವಿರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇಂಡಸ್ಟ್ರಿ ಒಂಥರ ಹತಾಶೆಯಲ್ಲಿದೆ ಸರ್, ನಿಜವಾಗ್ಲೂ. ಪ್ರೇಕ್ಷಕರು ಹತಾಶರಾಗಿದ್ದಾರಾ ಅಥವಾ ಸಿನಿಮಾ ಮೇಕರ್ಸಿಗೆ ಇವಾಗ ಏನಾಗಿದೆ, ಯಾವ ಥರ ಸಿನಿಮಾ ಮಾಡಬೇಕು ಅನ್ನೋದು ಧೈರ್ಯ ಕಳ್ಕೊಂಡಿದ್ದಾರೆ ತುಂಬಾ ಜನ ಮೇಕರ್ಸ್. ಇವಾಗ ನಿಮ್ದು ಸ್ಟೋರಿ ನಡೀತಾ ಇದೆ, ಇವಾಗ ನಾವು ಒಂದು ಸಿನಿಮಾ ಲೈನ್ ಮ್ಯಾನ್ ಅಂತ ಒಂದು ಪ್ರೊಡ್ಯೂಸರ್ ಆಗು ಮಾಡಿದೆ. ಏನೇ ಒಂದು ಸಿನಿಮಾ ಮಾಡಿದ್ರು ಹತಾಶೆಯಿಂದ ಇದೆ. ಸೊ ಕೆಲವು ವರ್ಷಕ್ಕೆ 1-2 ಸಿನಿಮಾ ಹಿಟ್ಟಾದರೆ ಒಂದು ಇಂಡಸ್ಟ್ರಿ ಉಳಿಯೋದು ತುಂಬಾ ಕಷ್ಟ. ಬಟ್ ಈ ತರ ಒಂದು ಸಿನಿಮಾ ಬಂದಾಗ ಅದನ್ನು ಜನ ಅದನ್ನು ಸ್ವೀಕರಿಸಿಲ್ಲ ಅಂದ್ರೆ ಅದು ನಮ್ಗೆ ಇನ್ನೂ ಹತಾಶೆಗೆ ದೂಡುತ್ತೆ. ಅಂಡ್ ಆ ಟೈಮಲ್ಲಿ ನೀವು ಬಂದು ನಮ್ಮ ಕೈ ಹಿಡಿದ್ರಿ, ನಿಜವಾಗ್ಲೂ ಇಟ್ ರಿಯಲಿ ದ ಹೋಲ್ ಟೀಮ್ ಆಫ್ ಅಲ್ವಾರ ಇಸ್ ರಿಯಲಿ ಥ್ಯಾಂಕ್ಫುಲ್ ಟು ಯು. ಯಾಕಂದ್ರೆ ಅದೇ ಅಲ್ಲ, ನಿಮ್ಮ ದೊಡ್ಡತನವನ್ನ ಇದು ನಿಜವಾಗ್ಲೂ ತೋರಿಸುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದು ನನಗೆ ನಿಜವಾಗ್ಲೂ ಹೇಳಬೇಕಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕುಂಡೇಸಿ ಓಟ್ ಯು ಮಾತಾಡ ಸರ್. ಅದೇ ಈಗೊಂದು ನಾವು ಸಿನಿಮಾದಲ್ಲಿ ತುಂಬ ಎಲ್ಲ ಕೆಲವರಿಗೆ ಪ್ರೊಡ್ಯೂಸರ್ ಕಷ್ಟ ಕೊಡ್ತಾರೆ, ಕೆಲವರು ಡೈರೆಕ್ಟರ್ ಕಷ್ಟ ಕೊಡ್ತಾರೆ, ಕೋ ಆ್ಯಕ್ಟರ್ ಕೊಡ್ತಾರೆ. ನಮಗೆ ತೊಂದರೆ ಕೊಟ್ಟಿರೋ ಒಂದೇ ಒಂದು ಸರ್, ಸ್ಕ್ರೀನ್ ಮೇಲಿದ್ದು ಏನೂ ಇಲ್ಲ, 10% ಇಲ್ಲ ಸರ್. ಅವನು ಅದು ಬಂದಿರೋದು ಅದಕ್ಕಾಗೇನೆ, ಈಗ ಅಲ್ಲಿ ಬಿಡ್ತಾ ಇಲ್ಲ ಕೋರಕ್ಕೆ. ಸೊ ಒಂಚೂರು ಮಾತಾಡು, 1-2 ಮಾತಾಡು ಸರ್. ನನ್ನ ರಿಯಲ್ ಹೆಸರು ಶಯನ್ ಅಂತ. ಮೂವಿಲಿ ಕೋಸಡಿ. ಫಸ್ಟ್ ಡೇ ನಾನು ಮೂವಿ ಯಾವಾಗ ನೋಡಿದ್ನೋ ಆವಾಗಲೇ ನಾನು ಕಂಪೇರ್ ಮಾಡಿದೆ. ಎಷ್ಟೊಂದು ಜನ ಅಂತಾರೆ ಟೈಟಾನಿಕ್ಕು ಆಸ್ಕರ್ ವಿನ್ ಆಗಬೇಕಾಗಿದ್ದು ಮೂವಿ ಅಂತ. ನಾನು ಹೇಳ್ತೀನಿ ಇದು ಆಸ್ಕರ್ ವಿನ್ ಆಗೋ ಮೂವಿ ಅಂತ. ನೀವೆಲ್ಲರೂ ನೋಡಿದ್ಮೇಲೆ ಅದನ್ನೇ ಹೇಳ್ತೀರಾ. ನಾನು ನೋಡಿದ ತಕ್ಷಣ ನಮ್ಮ ಅಮ್ಮಗೆ ಹೇಳಿದೆ, ಇದು ಆ್ಯಕ್ಚುಲಿ ನನ್ನ ಮನಸ್ಸಲ್ಲಿ ಆಸ್ಕರ್ ವಿನ್ ಆಗಿದೆ ಮಮ್ಮಿ ಅಂತ. ಅದಾದಮೇಲೆ ಒಂದು ಆಸೆ ಇದೆ. ಅಜಯ್ ಮಾರ್ತಂಡಯ್ಯ ಮಾರ್ಕ್ ನನ್ನ ಫೇವ್ರೆಟ್ ಆ್ಯಕ್ಟರು ಸುದೀಪ್ ಸರು. ಅವರು
ಎಷ್ಟೊಂದು ಕನ್ನಡ ಜನತೆಗೆ ಇನ್ಸ್ಪಿರೇಷನ್ ಆಗಿರ್ತಾರೆ. ಅವರು ಬಂದು ನಮ್ಮ ಸುತನ್ ಸರ್ ಅವರು ಮಾಡಿರೋ ಮೂವಿಗೆ ಮತ್ತು ಈ ಚಿಕ್ಕ ಚಿಕ್ಕ ಟೀಮ್ಗೆಲ್ಲ ಒಂಚೂರು ಸಪೋರ್ಟ್ ಕೊಡಲಿ ಅಂತ ಪ್ಲೀಸ್ ಬನ್ನಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು. ಥ್ಯಾಂಕ್ ಯು. ಇವ್ರು ನಮ್ಮ ಟೀಮಲ್ಲಿ ಒಬ್ಬ ಕರೆಕ್ಟ್ ಕಮರ್ಷಿಯಲ್ ಇದು ರೆಡಿ ಆಗಿದ್ದಾನೆ ಸರ್. ಏನಿವೆ ಕುಂಡೇಸಿ ಒಂದೆರಡು ಮಾತಾಡ್ಬಿಡು ಪರವಾಗಿ. ಹಾಯ್, ನನ್ನ ಹೆಸರು ನಿಜವಾದ ಹೆಸರು ವೇದಿಕ್ ಕೌಶಲ್ ಅಂತ. ಮೂವಿಲಿ ಕುಂಡೇಸಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೆವೆಂತ್ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರೋದು. ಈ ಮೂವಿ ಸಿಕ್ಕಿದ್ದು ನನ್ನ ಪುಣ್ಯ. ನಿಜವಾಗ್ಲೂ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಇವನು ವೇದಿಕ್ ಅವತ್ತು ಪ್ರೀಮಿಯರ್ ಶೋ ಆದಮೇಲೆ ಒಬ್ಬರು ಸೀನಿಯರ್ ಸೀರಿಯಲ್ ನಟರು ಬಂದು ಇವ್ನ ಜೊತೆ ಬರೋ ನಿಮ್ಮ ಜೊತೆ ಸೆಲ್ಫಿ ತಗೋತೀನಿ ಅಂದಾಗ ಅವ್ನು ಹಿಂಗೆ ನೋಡ್ಬಿಟ್ಟು ಸಾರ್ ನಿಮ್ಮ ಜೊತೆ ನಾನು ಸೆಲ್ಫಿ ತಗೋಬೇಕು ಸರ್ ಅಂತ. ಅಂದರೆ ಒಂದು ಪ್ರೀಮಿಯರ್ ಶೋ ಅವತ್ತು ಅವನು ಪಾಯಿಂಟ್ ಆಫ್ ಅಟ್ರಾಕ್ಷನ್. ಆವಾಗ ಅದನ್ನು ಮೀರಿ ಅವನ ಸಂಸ್ಕೃತಿ ತೋರಿಸ್ತು. ನಂಗೆ ಸಖತ್ ಇಷ್ಟ ಆಯ್ತಾ ಇದು ಸರ್ ನಿಮ್ಮ ಜೊತೆ ನಾನು ಸೆಲ್ಫಿ ತಗೋಬೇಕು ಸರ್, ನನ್ನ ಜೊತೆ ಅಲ್ಲ. ಸೊ ಹೀಗೆ ಇರು, ಇಷ್ಟೇ ಗ್ರೌಂಡೆಡ್ ಆಗಿರೋ, ಇದರಿಂದ ಒಳ್ಳೆ ಹೆಸರು ಬರುತ್ತೆ. ಇಷ್ಟೇ ಗ್ರೌಂಡೆಡ್ ಆಗಿರೋ. ಥ್ಯಾಂಕ್ ಯು ಸೊ ಮಚ್. ಸರ್ ಇನ್ಯಾರಾದರೂ ಏನಾದರೂ ಕೇಳೋದಿದ್ರೆ ಕೇಳಿ ಸರ್, ಇಲ್ಲಾಂದರೆ ಕೊನೆಗೆ ಸಪ್ರೇಟಾಗಿ ಮಾತಾಡ್ತಾರೆ ನಿಮ್ಮ ಜೊತೆ. ಸರ್ ಅವ್ನು ಮುಗಿಸಲ್ಲ ಸರ್ ಅವನು. ಇದು ಎಲ್ಲರೂ ಇವನು ಇದು ಈ ಸಿನಿಮಾ ಟೈಟ್ಲು ವಲ್ವಾರ ಅಂದರೆ ಪಾರ್ಶಿಯಾಲಿಟಿ ಅಂತ. ಅದು ಏನೋ ಗೊತ್ತಿಲ್ಲ, ಕೊನೆಗೂ ನಮ್ಮ ಡೈರೆಕ್ಟ್ರಿಂದ ಹಿಡಿದು ಎಲ್ಲರೂ ಇವನ್ ಪರನೇ ನಿಲ್ತಾರೆ, ವಲ್ವಾರ ಮಾಡ್ತಾರೆ. ಎಲ್ಲರದು ನಮ್ಮ ಆರ್ಟಿಸ್ಟ್ ಎಲ್ಲ ಕಂಪ್ಲೇಂಟ್ ಇದೆ, ಅವನು ಏನು ಕೇಳಿರೋ ಕೊಡಿಸ್ತಾರೆ ಇವನು. ಅಲ್ಲ ನಾವು ಸಿನಿಮಾದಲ್ಲಿ ಮಾಡಿದ್ನಿ ಸರ್, ನಿಜವಾಗ್ಲೂ ಎಲ್ಲರೂ ನೋಡಿ ಇವರು ತೊಡೆ ಮೇಲೆ ಕೂರ್ಸ್ಕೊಂಡ್ರು, ಅವನು ಅಲ್ಲಿ ಕೂರ್ಸಿದ್ದಾರೆ. ಆ್ಯಕ್ಚುಲಿ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾ ಇದ್ದೀರಾ ಮೂವಿಗೆ ಬಂದು ಇದು ಎಂತಕ್ಕೆ ಮಾಡಿರೋದು ಅಂತ. ಅದನ್ನ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ನಮ್ಮ ಡೈರೆಕ್ಟ್ರ್ ಹೇಳ್ತಾರೆ. ವಲ್ವಾರ ಮೀನಿಂಗ್ ಏನು, ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಎಲ್ಲರೂ ಸುತನ್ ಸರ್ನ ಏನಂತ ಹೇಳ್ತಾರೆ ಗೊತ್ತಾ, ಸುತಾನ್ ಸರ್ ಅಂತ ಇದ್ದಾರೆ. ನಿಮ್ಮ ರಿಯಲ್ ಹೆಸರು? ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬ ಇಲ್ಲ, ವಲ್ವಾರ ಮೀನಿಂಗ್ ಎಲ್ರಿಗೂ ಈಗ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ವಲ್ವಾರ ಅಂದರೆ ಪಾರ್ಶಿಯಾಲಿಟಿ. ಒಂದು ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಪ್ರೀತಿ ಹಂಚೋದ್ರಲ್ಲಾಗಲಿ, ಅಪ್ಪ ಅಮ್ಮ ಅಥವಾ ಆಸ್ತಿ ಹಂಚಿ ಭಾಗ ಮಾಡೋದ್ರಲ್ಲಾಗಲಿ ಪಾರ್ಶಿಯಾಲಿಟಿ ಮಾಡಿದರೆ ಅದನ್ನ ವಲ್ವಾರ ಅಂತಾರೆ. ಅಂದರೆ ಸಕಲೇಶ್ಪುರ, ಕೊಡಗು ಮತ್ತು ಚಿಕ್ಕಮಗಳೂರು ಕಡೆ ಸರ್. ಹೌದು ಹೌದು ಹೌದು. ಅದೇ ಸುಲ್ತಾನ್ ಅಂತಾರೆ, ಸುಲ್ತಾನ್ ಅಂತಾರೆ ಅಥವಾ ಸುತಾನ್ ಅಂತಾರೆ. ಅದೇ ಸುತನ್ ಗೌಡ ಅಂತ. ಹೌದು, ನಮ್ಮಮ್ಮ ಇಲ್ಲ ಸರ್, ಅದು ವಿಶೇಷವಾಗಿಲ್ಲ ಸರ್, ಯಾವುದೋ ಮಿಕ್ಸ್ ಬ್ರೀಡ್ ಅಂತಿದ್ರೆ ಕಷ್ಟ. ಸರ್ ಒಂದು ರಿಕ್ವೆಸ್ಟ್, ದಯವಿಟ್ಟು ಸಪೋರ್ಟ್ ಮಾಡಿ ಸರ್. ಅಂದರೆ ನಾವು ಅಂದರೆ ಒಳ್ಳೆ ಸಿನಿಮಾ ಅಂತ ನಾನು ಹೇಳ್ತಿಲ್ಲ, ಎಲ್ಲರೂ ನಿಮ್ಮ ಪ್ರೋಟೋಕಾಲ್ ಇದು. ಅದನ್ನು ಮೀರಿ ಅದರ ಆಚೆಗೆ ನೀವು ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ನಿಮ್ಮ ಚೀಫ್ಗಳ ಹತ್ರ ಹೇಳಿನೋ ಅಥವಾ ನಿಮ್ಮ ಸ್ವಲ್ಪ ಒಂದು ಕೈ ಹೆಚ್ಚಿಗೆ ಕೈ ಹಿಡಿಬೇಕಾದ ಸಿನಿಮಾ ಇದು, ದಯವಿಟ್ಟು ಅದು ಮಾಡಿ ಅಂತ ನಾನು ಅದೇ ಮಾಡ್ತಿರೋದು. ಇನ್ನೇನು ಇಲ್ಲ, ನಾನು ಯೂಶ್ವಲಿ ಏನು ಸಪೋರ್ಟ್ ಮಾಡ್ತಿದ್ದೆ ಅದಕ್ಕಿಂತ ಒಂದು ಹೆಜ್ಜೆ ಜಾಸ್ತಿ ಮಾಡಬೇಕು ಅನಿಸ್ತು, ಅದು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಮಾಡೋಣ.